ಕೆಲವು ರಾಜಕೀಯ ಪಕ್ಷಗಳು ಕುಟುಂಬದ ಸುತ್ತ ಹುಟ್ಟಿದ್ದಾವೆ. ಕುಟುಂಬಕ್ಕಾಗಿಯೇ ಕೆಲಸ ಮಾಡ್ತವೆ. ಕೆಲವು ರಾಜಕೀಯ ಪಕ್ಷಗಳು ಜಾತಿಯ ಸುತ್ತ ಹುಟ್ಟಿದ್ದಾವೆ. ಜಾತಿಯ ಹಿತಾಸಕ್ತಿಯನ್ನು ಇಟ್ಕೊಂಡೇ ಕೆಲಸ ಮಾಡ್ತವೆ. ಕೆಲವು ರಾಜಕೀಯ ಪಕ್ಷಗಳು ಅಧಿಕಾರದ ಸುತ್ತ ಹುಟ್ಟಿದ್ದಾವೆ. ಅಧಿಕಾರಕ್ಕಾಗಿಯೇ ಕೆಲಸ ಮಾಡ್ತವೆ. ಆದರೆ ಭಾರತೀಯ ಜನತಾ ಪಾರ್ಟಿ ಕುಟುಂಬದ ಸುತ್ತ ಹುಟ್ಟಿರುವ ಪಾರ್ಟಿಯೂ ಅಲ್ಲ, ಜಾತಿಯ ಸುತ್ತ ಬೆಳೆದಿರುವ ಪಕ್ಷವೂ ಅಲ್ಲ, ಅಧಿಕಾರಕ್ಕೆ ಆದ್ಯತೆ ಕೊಟ್ಟು ಅಧಿಕಾರಕ್ಕಾಗಿಯೇ ಹುಟ್ಟುಕೊಂಡಿರುವ ಪಕ್ಷವೂ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಇದೊಂದು ಐಡಿಯಾಲಜಿಕಲ್ ಮೂಮೆಂಟು, ಸೈದ್ಧಾಂತಿಕ ಚಳುವಳಿ. ದೇಶ ಮೊದಲು ಅನ್ನೋ ತತ್ವವನ್ನು ಇಟ್ಕೊಂಡು ಭಾರತೀಯ ವಿಚಾರಗಳಿಗೆ ಆದ್ಯತೆ ಕೊಡ್ತಾ ಕಟ್ಟ ಕಡೆಯ ಮನುಷ್ಯನೂ ಕೂಡ ಗೌರವಯುತವಾಗಿ ಬದುಕಬೇಕು ಅನ್ನುವ ಹಂಬಲವನ್ನು ಇಟ್ಕೊಂಡು ಸಶಕ್ತ ಭಾರತದ, ಸ್ವಾಭಿಮಾನಿ ಭಾರತದ, ವಿಶ್ವಗುರು ಭಾರತದ ಕನಸನ್ನು ಹೊತ್ತು ಕೆಲಸ ಮಾಡ್ತಿರ್ತಕ್ಕಂಥ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಪ್ರತಿ ರಾಜಕೀಯ ಪಕ್ಷಕ್ಕೂ ಶಕ್ತಿ ಇರುತ್ತೆ. ಪ್ರತಿ ರಾಜಕೀಯ ಪಕ್ಷಕ್ಕೂ ಮಾಲೀಕರು ಇರ್ತಾರೆ. ನಾನು ಭಾಳ ಸರಿ ಹೇಳಿದ್ದೀನಿ, ಸಮಾಜವಾದಿ ಪಾರ್ಟಿಯ ಮಾಲೀಕರು ಯಾರು ಅಂತ ಕೇಳಿದ್ರೆ ನಿಸ್ಸಂಕೋಚವಾಗಿ ಅವ್ರ ಪಕ್ಷದ ಕಾರ್ಯಕರ್ತರು ಹೇಳ್ತಾರೆ, ಮುಲಾಯಂ ಸಿಂಗ್ ಯಾದವ್, ಶಿವಪಾಲ್ ಯಾದವ್, ಅಖಿಲೇಶ್ ಯಾದವ್ ಅಂತ ಹೇಳಿ. ಅವ್ರಿಗೆ ಯಾವ ಸಂಕೋಚನೂ ಇಲ್ಲ. RJDಯ ಮಾಲೀಕರು ಯಾರು ಅಂತ ಕೇಳಿದ್ರೆ ಲಾಲು ಪ್ರಸಾದ್ ಯಾದವ್, ರಾಬ್ಡಿ ದೇವಿ, ತೇಜಸ್ವಿ ಯಾದವ್ ಅಂತ ಹೇಳಿಬಿಡ್ತಾರೆ. NCPಯ ಮಾಲೀಕರು ಯಾರು ಅಂತ ಕೇಳಿದ್ರೆ ಶರದ್ ಪವಾರ್, ಸುಪ್ರಿಯಾ ಸುಳೆ ಅಂತ ಹೇಳ್ತಾರೆ. TMCಯ ಮಾಲೀಕರು ಯಾರು ಅಂದರೆ ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಅಂತ ಹೇಳ್ತಾರೆ. ಹೀಗೆ ಮಾಲೀಕತ್ವ ಹೊಂದಿರುವ ರಾಜಕೀಯ ಪಕ್ಷಗಳಿದ್ದಾವೆ. ಕಾಂಗ್ರೆಸ್ನ ಮಾಲೀಕರು ಯಾರು ಅಂತ ಕೇಳಿದ್ರೆ ಇತ್ತೀಚೆಗೆ AICCಯ ಅಧ್ಯಕ್ಷರು ಕರ್ನಾಟಕದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರ್ಣಯ ತೆಗೆದುಕೊಳ್ಳುವಂಥ ವಿಚಾರವನ್ನು ಕುರಿತು ಹೈಕಮಾಂಡನ್ನು ಕೇಳಿ ನಿರ್ಣಯ ತಗೊಳ್ತೀವಿ ಅಂತ ಹೇಳಿದರು. ನಾವು ಅಂದ್ಕೊಂಡಿದ್ವಿ ಪಾರ್ಟಿಯ ಅಧ್ಯಕ್ಷರಾದವರೇ ಹೈಕಮಾಂಡ್ ಅಂಥೇಳಿ. ಆಮೇಲೆ ಗೊತ್ತಾಯಿತು ಅವ್ರ ಮೇಲೆ ಒಂದು ಕಮಾಂಡ್ ಇದೆ ಅಂಥೇಳಿ. ಆ ಕಮಾಂಡ್ ಯಾವುದು ಅಂತ ಹೇಳಿದ್ರೆ ಅದು ನೆಹರು ಕುಟುಂಬದ ಕೌಟುಂಬಿಕ ವಾರಸುದಾರಿಕೆ. ಕಾಂಗ್ರೆಸ್ನ ಮಾಲೀಕತ್ವ ಸ್ವತಂತ್ರ ನಂತರ ನೆಹರು ಕೈಗೆ ಬಂತು. ಅದರ ನಂತರ ಇಂದಿರಾ ಗಾಂಧಿಯವರು, ಅದರಗಂತ ರಾಜೀವ್ ಗಾಂಧಿಯವರು, ಅದರ ನಂತರ ಸೋನಿಯಾ, ರಾಹುಲ್, ಪ್ರಿಯಾಂಕಾ ಅವರ ಕೈನಲ್ಲಿ ಇವತ್ತಿಗೆ ಅಧಿಕಾರ ಇದೆ. ಇದು ಮಾಲೀಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಿತು. ಭಾಜಪದ ಮಾಲೀಕರು ಯಾರು? ನರೇಂದ್ರ ಮೋದಿಯವರು ನಮ್ಮ ಮಾಲೀಕರ? ಅವರು ನಮ್ಮ ನಾಯಕರು. ಅಟಲ್ಜಿ, ಅದ್ವಾನಿ ಯಾವತ್ತೂ ನಾವು ಮಾಲೀಕರು ಅನ್ನೋ ರೀತಿಯಲ್ಲಿ ವ್ಯವಹರಿಸಲಿಲ್ಲ, ಕ್ಲೈಮು ಮಾಡಲಿಲ್ಲ. ಹಾಗಾದರೆ ಮಾಲೀಕರೇ ಇಲ್ಲದೆ ಇರೋ ಪಕ್ಷವ? ಮಾಲೀಕರೇ ಇಲ್ಲದ ಪಕ್ಷ ಅಲ್ಲ, ಕಾರ್ಯಕರ್ತರೇ ಮಾಲೀಕರಾಗಿರೋ ಪಕ್ಷ. ಆ ಕಾರಣಕ್ಕೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ದೇಶದ ಅತ್ಯುನ್ನತ ಪದವಿಯವರೆಗೆ ಮುಟ್ಲಿಕ್ಕೆ ಈ ಪಕ್ಷದಲ್ಲಿ ಅವಕಾಶ ಇದೆ. ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಕೌಟುಂಬಿಕ ವಾರಸುದಾರಿಕೆ ರಾಜಕೀಯ ವಾರಸುದಾರಿಕೆ ಅಲ್ಲ, ಸಾಮಾನ್ಯ ಕೆಳಮಧ್ಯಮ ವರ್ಗದ ರೈತ ಕುಟುಂಬದ ವಾರಸುದಾರಿಕೆ. ಅನಂತಕುಮಾರ್ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದರು. ಅವರ ಕೌಟುಂಬಿಕ ವಾರಸುದಾರಿಕೆ ಇವೆ.
ಅವ್ರ ತಂದೆ ರೈಲ್ವೆ ಇಲಾಖೆಯಲ್ಲಿ ಒಂದು ಉದ್ಯೋಗಿ ಆಗಿದ್ದರು. ಅಟಲ್ಜಿ, ಅಡ್ವಾಣಿ, ಈಗ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರ ವಾರಸುದಾರಿಕೆಯು ಅದು ಬಹುದೊಡ್ಡ ರಾಜಕೀಯ ವಾರಸುದಾರಿಕೆನಾ? ರಾಜಕೀಯ ವಾರಸುದಾರಿಕೆ ಅಲ್ಲ. ಒಂದು ಸಾಮಾನ್ಯ ಚಹಾ ಮಾರುವ ಹುಡುಗ ದೇಶದ ಪ್ರಧಾನಮಂತ್ರಿಯವರೆಗೆ ನಡೆಸಿದ ಪ್ರಯಾಣ ಇದೆಯಲ್ಲ, ಇದು ತೋರಿಸುತ್ತೆ ಭಾರತೀಯ ಜನತಾ ಪಾರ್ಟಿಲಿ ಮಾಲೀಕರು ಯಾರು ಅಂದರೆ ಕಾರ್ಯಕರ್ತರೇ ಮಾಲೀಕರು. ಹೌದು, ಅಲ್ಲೊಂದು ಇಲ್ಲೊಂದು ಅಪವಾದಗಳು ಬೇರೆ ಇರಬಹುದು. ನಾನು ಯಾವಾಗಲೂ ಒಂದು ಮಾತು ಹೇಳಿದ್ದೀನಿ, ಟ್ರಾನ್ಸಿಸ್ಟ್ ಪೀರಿಯಡ್ನಲ್ಲಿ, ಒಂದು ಪರಿವರ್ತನೆ ಹಂತದಲ್ಲಿ ಹಂಪ್ ಬಂದಾಗ, ಸಿಗ್ನಲ್ ಬಂದಾಗ, ಕ್ರಾಸಿಂಗ್ ಬಂದಾಗ ಗಾಡಿನ ಕೆಲವು ಕಾಲ ನಿಲ್ಲಿಸ್ತೀವಿ ಅಂದರೆ ಅಲ್ಲೇ ಸೆಟ್ಲ್ ಆಗ್ತೀವಿ ಅಂತ ಅಲ್ಲ. ಸಿಗ್ನಲ್ಲು ಸಿಗೋವರೆಗೂ ಕಾಯೋದಕ್ಕೋಸ್ಕರ ಕೆಲವೊಮ್ಮೆ ನಿಲ್ಲಿಸ್ತೀವಿ. ರೈಲ್ ಪಾಸ್ ಆಗೋವರೆಗೂ ಕೆಲವೊಮ್ಮೆ ನಿಲ್ಲಿಸ್ತೀವಿ. ಯಾಕೆಂದರೆ ರೈಲ್ ಹೋಗ್ತಿರೋ ಟೈಮಲ್ಲಿ ನಾವು ನುಗ್ಗಿದ್ರೆ ಅಪಘಾತ ಆಗತ್ತೆ, ಅಪಘಾತ ಆಗಬಾರ್ದು ಅಂಥೇಳಿ. ಹಾಗೆಯೇ ಪಕ್ಷದ ಒಳಗೂ ಕೆಲವೊಮ್ಮೆ ಸಾಂದರ್ಭಿಕ ರಾಜಿ ಮಾಡ್ಕೊಳ್ತೀವಿ. ಆ ಸಾಂದರ್ಭಿಕ ರಾಜಿ ಯಾಕೆ ಅಂದರೆ ಪಕ್ಷ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಒಂದು ಸಾಂದರ್ಭಿಕ ರಾಜಿ. ಆ ಸಾಂದರ್ಭಿಕ ರಾಜಿ ಮಾಡಿಕೊಂಡು ಅಂದರೆ ವಾರಸುದಾರಿಕೆಯನ್ನೇ ಬದಲಾಯಿಸಿದ್ದು ಅಂತ ಯಾರೋ ಭಾವಿಸಬಾರ್ದು. ಇದೊಂದು ಸಾಂದರ್ಭಿಕ ಲಾಬಿ, ಒಂದು ರಾಜಿ. ಆ ಸಾಂದರ್ಭಿಕ ರಾಜಿಯ ಉದ್ದೇಶ ಯಾವುದೇ ರೀತಿಯ ಅಪಘಾತ ಆಗದಂತೆ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಮಾಡಿಕೊಳ್ತಕ್ಕಂಥ ಒಂದು ಸಣ್ಣ ವ್ಯವಸ್ಥೆ. ಹಾಗಾಗಿ ನಿಸ್ಸಂಕೋಚವಾಗಿ ನಾವೆಲ್ಲರೂ ಕ್ಲೈಮ್ ಮಾಡ್ಬೋದು, ಬಿ ಜೆ ಪಿಯ ಮಾಲೀಕರು ಯಾರು? ನಾವೇ ಮಾಲೀಕರು, ಕಾರ್ಯಕರ್ತರೇ ಮಾಲೀಕರು ಅಂತ ಆದಮೇಲೆ ನಮ್ಮ ಪಕ್ಷವನ್ನು ಬಲಗೊಳಿಸುವಂಥ ಜವಾಬ್ದಾರಿ ಯಾರ್ದಿದೆ? ನಮ್ಮದೇ ಇದೆ. ಇದೊಂದು ಐಡಿಯಾಲಜಿಕಲ್ ಮೂಮೆಂಟ್ ಅಂತ ಹೇಳಿದೆ. ನೋಡಿ, ನಮ್ಮೆಲ್ಲರಿಗೂ ಜಾತಿ ಇದೆ, ನಮ್ಮೆಲ್ಲರಿಗೂ ಒಂದೊಂದು ಜಾತಿ ಇದೆ. ನಮ್ಮ ಪಕ್ಷಕ್ಕೆ ಜಾತಿ ಇಲ್ಲ. ನಮ್ಮ ಪಕ್ಷಕ್ಕೆ ಇರೋದು ಸಿದ್ಧಾಂತ ಮಾತ್ರ. ಕೆಲವೊಮ್ಮೆ ನಮಗಿರುವ ಜಾತಿ ನಮ್ಮ ನೇತೃತ್ವದ ಕಾರಣಕ್ಕೆ ಪ್ರಭಾವ ಬೀರ್ಬೋದು, ಆದರೆ ನಮ್ಮ ಪಾರ್ಟಿಗೆ ಜಾತಿ ಇಲ್ಲ. ನಮ್ಮ ಪಾರ್ಟಿಗಿರೋದು ಕೇವಲ ಸಿದ್ಧಾಂತ ಮಾತ್ರ. ಆ ಸಿದ್ಧಾಂತ ಯಾವುದು ಅಂತ ಹೇಳಿದ್ರೆ ಹಿಂದುತ್ವ ನಮ್ಮ ಸಿದ್ಧಾಂತ. ಅದು ನೀವು ಸನಾತನ ಅಂತ ಕರಿತೀರೋ, ಜೀವನ ದೃಷ್ಟಿ ಅಂತ ಕರಿತೀರೋ, ಏನು ಬೇಕಾದರೂ ಕರೀರಿ, ಆದರೆ ಹಿಂದುತ್ವವೇ ನಮ್ಮ ಸಿದ್ಧಾಂತ. ಹಿಂದುತ್ವವನ್ನು ಬಿಟ್ಟು ಭಾರತವನ್ನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಿಂದುತ್ವ ದುರ್ಬಲ ಆದರೆ ಏನಾಗುತ್ತೆ ಅಂದರೆ ಬರೀ ಭೂಭಾಗ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ಗಾಂಧಾರ, ಹಿಂದುತ್ವ ದುರ್ಬಲ ಆಯಿತು. ಇವತ್ತು ಗಾಂಧಾರ ಜಗತ್ತಿನ ಭೂಪಟದಲ್ಲಿ ಸಿಗುತ್ತಾ? ಅದನ್ನು ಅಫ್ಘಾನಿಸ್ತಾನ ಅಂತ ಕರೀತಾರೆ. 47 ಆಗಸ್ಟ್ 14 ಸಿಂಧ್, ಬಲೂಚಿಸ್ತಾನ ಇವೆಲ್ಲ ಭಾರತದ ಭಾಗ ಆಗಿತ್ತು. ಈಗ ಭಾರತ ವಿರೋಧಿ ಚಟುವಟಿಕೆಗಳ ಕೇಂದ್ರ ಸ್ಥಾನವಾಗಿ ಪರಿವರ್ತನೆಯಾಗಿದೆ. ಯಾಕೆ ಅಂದರೆ ಹಿಂದುತ್ವ ದುರ್ಬಲ ಆದ ಕಾರಣಕ್ಕೆ. ಅದೇ ಪಾಕಿಸ್ತಾನ ಆಯಿತು. ಹಿಂದುತ್ವ ದುರ್ಬಲ ಆದ ಕಾರಣಕ್ಕೇ ಬಾಂಗ್ಲಾದೇಶದಲ್ಲೂ ಭಾರತ ವಿರೋಧಿಯ ಘೋಷಣೆಗಳು. ಹಿಂದುತ್ವ ದುರ್ಬಲ ಆದ ಕಾರಣಕ್ಕೇ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ಅಂತ ಯಾವ ತಾಯಿ ಶಾರದೆಯ ಸ್ತುತಿಯನ್ನು ಮಾಡ್ತಾಯಿದ್ದೋ ಆ ತಾಯಿ ಶಾರದೆಯ ತವರು ಮನೆ ಗಾಂಧಾರ, ತಾಯಿ ಶಾರದೆಯ ತವರು ಮನೆ ಕಾಶ್ಮೀರ, ಅಲ್ಲಿ ಭಯೋತ್ಪಾದಕರ ನೆಲೆಯಾಗಿ ಪರಿವರ್ತನೆ ಆಗಿತ್ತು. ಯಾಕೆ ಅಂದರೆ ಹಿಂದುತ್ವ ದುರ್ಬಲ ಆದ ಕಾರಣಕ್ಕೆ. ಈ ರಾಷ್ಟ್ರದ ಆತ್ಮ ಯಾವುದು ಅಂದರೆ ಅದು ಹಿಂದುತ್ವ, ನಮ್ಮ ಪಕ್ಷದ ಆತ್ಮ ಯಾವುದು ಅಂದರೂ ಅದು ಹಿಂದುತ್ವ. ಅದಕ್ಕಾಗಿ ಆ ಹಿಂದುತ್ವಕ್ಕಾಗಿಯೇ ಕೆಲಸ ಮಾಡ್ತಿರೋದು ಭಾರತೀಯ ಜನತಾ ಪಾರ್ಟಿ. ಹಿಂದುತ್ವಕ್ಕಾಗಿ ಅಂದ ತಕ್ಷಣವೇ ಮುಸಲ್ಮಾನರ ಗತಿ ಏನು, ಕ್ರಿಶ್ಚಿಯನ್ರ ಗತಿ ಏನು ಅನ್ನುವ ಪ್ರಶ್ನೆಗಳು ಯಾರಿಗಾದರೂ ಮನಸ್ಸಿಗೆ ಮೂಡಿದರೆ
ಹಿಂದುತ್ವ ಅಂದರೆ ಅದು ಪಂಥ ಅಲ್ಲ. ಹಿಂದುತ್ವ ಈಸ್ ನಾಟ್ ಎ ರಿಲಿಜನ್. ಅದು ರಿಲಿಜನ್ ಅಲ್ಲ, ಮತವೂ ಅಲ್ಲ, ಅದೊಂದು ಜೀವನ ಪದ್ಧತಿ. ಯಾರನ್ನ ಹಿಂದೂಗಳು ಅಂತ ಕರಿತೀರಿ ಅಂದರೆ, ಉತ್ತರದ ಹಿಮಾಲಯದಿಂದ ದಕ್ಷಿಣದ ಹಿಂದೂ ಮಹಾಸಾಗರದವರೆಗೂ ಹರಡಿರ್ತಕ್ಕಂಥ ಈ ವಿಶಾಲವಾದ ಭೂಭಾಗದಲ್ಲಿ ಯಾರ್ಯಾರು ಈ ನೆಲದ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಬದುಕಿದಾರೋ ಅವರೆಲ್ಲರೂ ಹಿಂದೂಗಳೇ. ಏನದು ನೆಲದ ಸಂಸ್ಕೃತಿ? ಈ ನೆಲದ ಸಂಸ್ಕೃತಿ ಅಣುರೇಣು ತೃಣಕಾಷ್ಟಗಳಲ್ಲೂ ಭಗವಂತನ ಕಾಣ್ತೇವೆ. ಹಾಗಾಗಿ ನಮಗೆ ನೀರು ದೇವರು, ಗಾಳಿಯೂ ದೇವರು, ಭೂಮಿ ಆಕೆ ಭೂಮಾತೆ ಆಗಿಬಿಡ್ತಾಳೆ. ಯಾವುದೇ ಶುಭ ಕಾರ್ಯ ಮಾಡಬೇಕು ಅಂದರೂ ಆ ತಾಯಿಯನ್ನು ಪೂಜಿಸಿಯೇ ಮುಂದೆ ಹೋಗ್ತೇವೆ. ಅಗ್ನಿಯಲ್ಲೂ ದೇವ್ರನ್ನ ಕಾಣ್ತೇವೆ. ಅಷ್ಟು ಮಾತ್ರ ಅಲ್ಲ, ಆಕಾಶದಲ್ಲೂ ದೇವ್ರನ್ನ ಕಾಣ್ತೇವೆ. ಈ ದೇವ್ರನ್ನ ಕಾಣೋದು ಮಾತ್ರ ಅಲ್ಲ, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇಟ್ಟಿರೋದು ಹಿಂದುತ್ವದ ಭಾಗ. ಈ ರೀತಿ ಹಿಂದುತ್ವ ಅಂದರೆ ಅದು ಸಂಕುಚಿತತೆಯನ್ನು ಪ್ರತಿಪಾದಿಸೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೊಳಗೂ ಭಗವಂತನ ಕಾಣುವಂಥ ಒಂದು ವಿಶ್ವ ಸಂದೇಶವನ್ನು ಒಳಗೊಂಡಿರ್ತಕ್ಕಂಥದ್ದು ಸಂಕುಚಿತತೆಯನ್ನು ಹೇಗೆ ಪ್ರತಿಪಾದಿಸೋದಕ್ಕೆ ಸಾಧ್ಯ? ಹಾಗಾಗಿ ಇದು ಹಿಂದುತ್ವ. ಈ ಹಿಂದುತ್ವದ ವಿಚಾರವನ್ನು ಇಟ್ಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿಯೇ ಇದೊಂದು ಸೈದ್ಧಾಂತಿಕ ಆಂದೋಲನ. ದೇಶಕ್ಕೆ ಹಿಂದುತ್ವ ಹೇಗೆ ಆತ್ಮನೋ, ನಮ್ಮ ಪಾರ್ಟಿಗೂ ಆ ಒಂದು ವಿಚಾರವನ್ನೇ ಇಟ್ಕೊಂಡು ನಮ್ಮ ಪಕ್ಷವನ್ನು ಬೆಳೆಸಿದ್ದೇವೆ. ಪಕ್ಷ ಪ್ರಾರಂಭ ಆಗಿದ್ದು ಹೇಗೆ? ಬಹುಶಃ ನಿಮಗೆ ಬಿ ಜೆ ಪಿಯ ವಿಕಾಸ ಮತ್ತು ಬೆಳವಣಿಗೆಯಲ್ಲಿ ಪಕ್ಷದ ಕಾರ್ಯವಿಸ್ತಾರದ ಬಗ್ಗೆ ವಿವರವಾಗಿ ನಿಮಗೆ ತಿಳಿಸಿರ್ಬೋದು. ಆರಂಭದಲ್ಲಿ 10 ಜನರಿಂದ ಪ್ರಾರಂಭ ಆದ ಪಾರ್ಟಿ ಇವತ್ತು 17 ಕೋಟಿ ಸದಸ್ಯತ್ವವನ್ನು ಹೊಂದಿರೋ ಪಾರ್ಟಿ. ಆರಂಭದಲ್ಲಿ 1952ರಲ್ಲಿ ಲೋಕಸಭಾ ಚುನಾವಣೆ ನಡೆದಾಗ ಭಾರತೀಯ ಜನತಾ ಪಾರ್ಟಿಗೆ ದಕ್ಕಿದ್ದು 3 ಸ್ಥಾನ. 2 ಪಶ್ಚಿಮ ಬಂಗಾಳದಲ್ಲಿ, 1 ರಾಜಸ್ಥಾನದಲ್ಲಿ. 3 ಸ್ಥಾನ ದಕ್ಕಿದ್ದು. ವೋಟ್ ಬಂದಿದ್ದು 3%. ತಮಾಷೆ ಮಾಡೋರಂತೆ. ಏನಂತ ತಮಾಷೆ ಮಾಡೋರು ಅಂದರೆ, ಹೊತ್ಕೊಂಡು ಹೋಗಬೇಕು ಅಂದರೂ 4 ಜನ ಬೇಕು, ನಿಮಗಿರೋದು 3, ಹೊರಕ್ಕೂ ಇಲ್ಲ ಬಾಯಿ ಬಡ್ಕೊಳ್ಳೋಕ್ಕೂ ಇಲ್ಲ ಅಂತ. ಇವತ್ತು ಹಾಗೆ ಲೇವಡಿ ಮಾಡಿದವರು ಬಿ ಜೆ ಪಿನ ಕಂಡು ಬಾಯಿ ಬಡ್ಕೊತಿದ್ದಾರೆ. ಹೀಗೆ ಬಿ ಜೆ ಪಿ ಬೆಳೆದಿದೆ. ಹೇಗೆ ಬೆಳೀತು? ಇದೊಂದು ಐಡಿಯಾಲಜಿಕಲ್ ಮೂಮೆಂಟ್, ಸೈದ್ಧಾಂತಿಕ ಚಳವಳಿ. ನಮ್ಮ ಪಕ್ಷವನ್ನು ಕಟ್ಟಿ ಒಂದು ಸಾರ್ವತ್ರಿಕ ಚುನಾವಣೆ ಆದ ಕೆಲವೇ ದಿನಗಳಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರನ್ನು ನಾವು ಕಳ್ಕೊಂಡ್ವಿ. ಯಾತಕ್ಕೆ ಕಳ್ಕೊಂಡ್ವಿ? ದೇಶಕ್ಕಾಗಿ ಕಳ್ಕೊಂಡ್ವಿ. ಅವತ್ತು ಕಾಶ್ಮೀರದ ಮುಖ್ಯಮಂತ್ರಿಯನ್ನು ಪ್ರಧಾನಿಯೇ ರಿಯಾಸತ್ ಅಂತ ಕರಿತಾ ಇದ್ರಂತೆ. ಕಾಶ್ಮೀರಕ್ಕೊಂದು ಪ್ರತ್ಯೇಕ ಸಂವಿಧಾನ ಇತ್ತು, ಕಾಶ್ಮೀರಕ್ಕೊಂದು ಪ್ರತ್ಯೇಕ ಧ್ವಜ ಇತ್ತು. ಆಗ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಕರೆ ಕೊಟ್ಟರು, ಏಕ ದೇಶ್ ಮೇ ದೋ ಪ್ರಧಾನ್ ದೋ ವಿಧಾನ್ ದೋ ನಿಶಾನ್ ನಹಿ ಚಲೇಗಾ. ಒಂದು ದೇಶದಲ್ಲಿ 2 ಪ್ರಧಾನಮಂತ್ರಿ, 2 ಬಾವುಟ, 2 ಸಂವಿಧಾನ ನಡೆಯೋದಿಲ್ಲ ಅಂಥೇಳಿ. ಒಂದು ವೇಳೆ ಆ ಚಳುವಳಿಯನ್ನು ಮಾಡದೇ ಇದ್ದಿದ್ದರೆ, ಕಾಶ್ಮೀರಕ್ಕೆ ಹೋಗಬೇಕು ಅಂದರೆ ಪರ್ಮಿಟ್ ತಗೊಂಡು ಹೋಗಬೇಕಾದ ಪದ್ಧತಿ ಅವತ್ತಿತ್ತು. ಅಕಸ್ಮಾತ್ ಅವತ್ತು ಆ ಚಳುವಳಿಯನ್ನು ಮಾಡದೇ ಇದ್ದಿದ್ದರೆ ಕಾಶ್ಮೀರವನ್ನು ಇವತ್ತಿನ ಸ್ಥಿತಿಯಲ್ಲಿ ಉಳಿಸ್ಕೊಳ್ಳೋಕ್ಕಾಗ್ತಿರಲಿಲ್ಲ. ದೇಶಕ್ಕಾಗಿ ನಮ್ಮ ಮೊದಲ ಸಂಸ್ಥಾಪಕ ಅಧ್ಯಕ್ಷರನ್ನು ನಾವು ಬಲಿ ಕೊಟ್ವಿ, ಕಾಶ್ಮೀರವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ. ಹೀಗೆ ಬಲಿದಾನದಿಂದ ಪ್ರಾರಂಭ ಆಯಿತು. ಆ ಕಡೆ ಇರುವಂಥ ದೀನದಯಾಳ್ ಉಪಾಧ್ಯಾಯರು ಯಾರಿಗೂ ತೊಂದರೆ ಮಾಡಿರಲಿಲ್ಲ, ಕುಶಲ ಸಂಘಟಕ. ನಮ್ಮ ಪಕ್ಷಕ್ಕೊಂದು ವೈಚಾರಿಕ ತಳಪಾಯವನ್ನು ಹಾಕಿಕೊಟ್ಟವರು. 68ರಲ್ಲಿ ಅವ್ರನ್ನ ಮೊಘಲ್ ಸರಾಯ್ನಲ್ಲಿ ರೈಲ್ವೆ ಹಳಿ ಹತ್ರ ಹೊಡೆದು ಹಾಕಿರ್ತಾರೆ, ಯಾರಿಗೂ ತೊಂದರೆ ಮಾಡದೇ ಇದ್ದ ವ್ಯಕ್ತಿನ. ಆದರೆ ನಮ್ಮ ವಿರೋಧಿಗಳು ಗ್ರಹಿಸಿದ್ರು, ಈ ಮನುಷ್ಯ ಈಗಲೇ ಪರ್ಯಾಯ ಒಕ್ಕೂಟವನ್ನು ಕಟ್ಟಿದ ಈ ಮನುಷ್ಯನ ಹೀಗೆ ಬಿಟ್ಟರೆ ನಮಗೆ ಪರ್ಯಾಯವಾಗಿಬಿಡ್ತಾನೆ ಅನ್ನೋ ಭಯ ಕೆಲವರಿಗೆ ಕಾಡ್ತು.
ಆ ಕಾರಣಕ್ಕೋಸ್ಕರ ನಮ್ಮ ಮೊದಲ ಸಂಸ್ಥಾಪಕ ಅಧ್ಯಕ್ಷರನ್ನ ನಿಗೂಢವಾಗಿ ನಮ್ಮ ವೈಚಾರಿಕ ಭೂಮಿಕೆಯನ್ನು ಹಾಕ್ಕೊಟ್ಟಂಥ ದೀನದಯಾಳ್ ಉಪಾಧ್ಯಾಯರನ್ನು ಕೊಂದುಬಿಟ್ರು. ಆದರೂ ಈ ಚಳುವಳಿ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಯಾಕೆಂದರೆ ಈ ಚಳುವಳಿ ಈ ದೇಶದ ಸಂಸ್ಕೃತಿ ಉಳಿಬೇಕು ಅಂತ ಕಟ್ಟಿದ ಚಳುವಳಿ, ರಾಷ್ಟ್ರಭಕ್ತಿಯನ್ನು ಗಟ್ಟಿ ಮಾಡಬೇಕು ಅಂತ ಕಟ್ಟಿದ ಚಳುವಳಿ, ಕೊನೆಯ ಸಾಲಿನ ಬಡವನಿಗೂ ನ್ಯಾಯ ಸಿಗಬೇಕು ಅಂತ ಕಟ್ಟಿದ ಚಳುವಳಿ. ಹಾಗೆ ಕಟ್ಟಿದ ಚಳುವಳಿ ಆಗಿದ್ದ ಕಾರಣಕ್ಕೆ ಯಾರೂ ಇದನ್ನು ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಕರ್ನಾಟಕದಲ್ಲೂ ಹಾಗೆ ಬೆಳೀಲಿಲ್ಲ ಬಿ ಜೆ ಪಿ. ಮೊದಲನೇ ಬಾರಿಗೆ ನಮಗೆ 4 ಸೀಟ್ ಬಂದಿದ್ದು 1967ರಲ್ಲಿ. 67ರಲ್ಲಿ 4 ಸೀಟಲ್ಲಿ 2 ಬೀದರ್ ಜಿಲ್ಲೆಯಲ್ಲೇ ಬಂತು. ಒಬ್ಬ ಗುರುಪಾದಪ್ಪ ಅಂತ ಬೀದರ್ ಜಿಲ್ಲೆಯಲ್ಲಿ, ಇನ್ನೊಬ್ಬರು RS ರಾವ್ ಅಂತ ಹೇಳಿ ಒಬ್ಬರು ಗೆಲ್ತಾರೆ. ಆಮೇಲೆ SS ಸೆಟ್ಟರ್ ಅಂತ ಹುಬ್ಳಿಯಿಂದ ಒಬ್ಬರು ಗೆಲ್ತಾರೆ. ಮತ್ತೊಬ್ಬರು BR ಶೆಟ್ಟಿ ಅಂಥೇಳಿ ಕಾರ್ಕಳದಿಂದ ಗೆಲ್ತಾರೆ. ಒಂದು ಔರಾದ್ನಿಂದ, ಒಂದು ಬೀದರ್ನಿಂದ. ಬೀದರ್ ಜಿಲ್ಲೆಯಲ್ಲಿ 2, ಹುಬ್ಳಿನಲ್ಲಿ 1 ಮತ್ತು ಕಾರ್ಕಳದಲ್ಲಿ 1. ಸುನೀಲ್ ಕುಮಾರ್ಗಿಂತ ಮುಂಚೆ ಭಾಳ ಹಿಂದೆನೇ 67ರಲ್ಲಿ 4 ಜನ ನಾವು MLAಗಳನ್ನು ಗೆದ್ದಿರ್ತೀವಿ. ಇನ್ನು ನಿಮಗೆ ಗೊತ್ತಿದೆ ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಮ್ಮ ದೇಶದ ಸಂವಿಧಾನ ಉಳಿಸ್ಕೊಳ್ಳೋದಕ್ಕೆ, ಪ್ರಜಾಪ್ರಭುತ್ವದ ರಕ್ಷಣೆಯನ್ನು ಮಾಡೋದಕ್ಕೆ, ಪ್ರಜಾಪ್ರಭುತ್ವವನ್ನು ಮರುಸ್ಥಾಪನೆ ಮಾಡೋದಕ್ಕೆ ಜತನದಿಂದ ಕಟ್ಟಿದ ಜನಸಂಘವನ್ನು ವಿಸರ್ಜನೆ ಮಾಡಿದ್ವಿ. ಜನತಾ ಪಾರ್ಟಿ ಕಟ್ಟಿದ್ವಿ. ಶ್ರೀಮತಿ ಇಂದಿರಾ ಗಾಂಧಿಯವರನ್ನ ಜನತಾ ಪಾರ್ಟಿಯ ಮೂಲಕ ರಾಜನಾರಾಯಣ್ ಸೋಲಿಸಿದರು. ಅದರ ವಿವರಕ್ಕೆ ನಾನು ಹೋಗಲ್ಲ, ಬಹುಶಃ ನಿಮಗೆ ಕಾರ್ಯದ ವಿಸ್ತಾರದಲ್ಲಿ ಇದೆಲ್ಲವನ್ನು ಗಮನಕ್ಕೆ ತಂದಿರ್ತಾರೆ. ಜತನದಿಂದ ಕಟ್ಟಿದ ಜನಸಂಘವನ್ನು ಯಾಕೆ ವಿಸರ್ಜನೆ ಮಾಡಿದ್ವಿ ಅಂತ ಹೇಳಿದ್ರೆ, ದೇಶದಲ್ಲಿ ಪ್ರಜಾಪ್ರಭುತ್ವದ ಮರುಸ್ಥಾಪನೆ ಆಗಬೇಕು, ದೇಶದಲ್ಲಿ ಸಂವಿಧಾನ ಉಳಿಬೇಕು ಅಂತ ಮಾಡಿದ್ವಿ. ಈ ಕೆಲವರು ಸಂವಿಧಾನ ಉಳಿಸಿ ಅಂಥೇಳಿ ಪುಸ್ತಕ ಹಿಡ್ಕೊಂಡು ಓಡಾಡ್ತಾರಲ್ಲ, ಅವರೇ ಸಂವಿಧಾನವನ್ನು ಕೋಮಾ ಸ್ಥಿತಿಗೆ ತಗೊಂಡೋಗಿ ಇಟ್ಟವರು. ಅವತ್ತು ಹೋರಾಟ ಮಾಡಿ ಪ್ರಜಾಪ್ರಭುತ್ವದ ಮರುಸ್ಥಾಪನೆ ಮಾಡಿದ್ದು ಜನಸಂಘ, ನಮ್ಮ ಪೂರ್ವದ ಅವತಾರ. ಹೀಗೆ ಪ್ರಾರಂಭ ಆದಂಥ ಪಾರ್ಟಿ ನಮ್ಮದು. ಹೀಗಿರಬೇಕಾದ್ರೆ 80ರಲ್ಲಿ ನಿಮಗೆ ಗೊತ್ತು, ದ್ವಿಸದಸ್ಯತ್ವದ ಪ್ರಶ್ನೆಯನ್ನು ಮುಂದಿಟ್ಟು ನಮ್ಮ ಪಕ್ಷವನ್ನು ನಾವು ಜನತಾ ಪಾರ್ಟಿಯಿಂದ ಹೊರಗೆ ಬರೋ ಸಂದರ್ಭದಲ್ಲಿ ಏಪ್ರಿಲ್ 6ನೇ ತಾರೀಕು 1980 ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆ ಆಯಿತು. ಕರ್ನಾಟಕದಲ್ಲಿ ಏನು ಸುಲಭದ ಬೆಳವಣಿಗೆ ಆಗಿರಲಿಲ್ಲ ನಮ್ಮ ಪಕ್ಷದ ಸ್ಥಾಪನೆ. '83ರಲ್ಲಿ 18 ಸೀಟ್ ಬಂದಿತ್ತು. ಮತ್ತು 85ಕ್ಕೆ 2 ಸೀಟಿಗಿಳಿದ್ವಿ. ದೇಶದಲ್ಲೂ 2 ಸೀಟು 84ರಲ್ಲಿ ಅಟಲ್ಜಿ ಅದ್ವಾನಿ ಇಬ್ಬರು ಸೋತ್ಬಿಟ್ಟಿದ್ರು. ಮುಗಿದೇ ಹೋಯ್ತು ಬಿ ಜೆ ಪಿ ಕತೆ ಅಂತ ಭಾಳ ಜನ ಮಾತಾಡಿದರು, ಇನ್ನೆಲ್ಲಿ ಬಿ ಜೆ ಪಿ ಅಂತ ಹೇಳಿ. ಆಗ ಅಟಲ್ಜಿ ಒಂದು ಮಾತು ಹೇಳಿದರು, ನ ದೈನ್ಯಂ ನ ಪಲಾಯನಂ, ತಲೆ ತಗ್ಸೋದಿಲ್ಲ, ಓಡೋಗೋದಿಲ್ಲ ಅಂತ. ಇನ್ನೊಂದು ಮಾತು ಹೇಳಿದರು, ಅಂಧೇರಾ ಹಟೇಗಾ ಸೂರಜ್ ನಿಕ್ಲೇಗಾ ಕಮಲ್ ಕಿಲೇಗಾ. ಸೂರಜ್ ನಿಕ್ಲೇಗಾ, ಅಂಧೇರಾ ಹಟೇಗಾ, ಕಮಲ್ ಕಿಲೇಗಾ. ಅಂದರೆ ಸೂರ್ಯ ಉದಯಿಸ್ತಾನೆ, ಕತ್ತಲು ದೂರ ಆಗುತ್ತೆ, ಕಮಲ ಅರಳುತ್ತೆ ಅಂತ ಹೇಳಿದರು. ಅವ್ರ ಮಾತು ಸುಳ್ಳಾಗಲಿಲ್ಲ. ಬರೀ ಮಾತಾಡಲಿಲ್ಲ, ಅದ್ರ ಹಿಂದ್ಗಡೆ ಒಂದು ತಪಸ್ಸಿತ್ತು. ಆ ತಪಸ್ಸಿನ ಪರಿಣಾಮ ಅವ್ರ ಮಾತು ಸುಳ್ಳಾಗಲಿಲ್ಲ. 89ರಿಂದ ಮತ್ತೆ ಏರುಗತಿಗೆ ಬಂದ್ವಿ. ಕರ್ನಾಟಕದ್ದು ಒಂದು ಕಠಿಣವಾದ ಜರ್ನಿ. 85ರಲ್ಲಿ 2 ಸೀಟು, ಒಂದು ವಸಂತ ಬಂಗೇರ ಮತ್ತೊಂದು ಯಡಿಯೂರಪ್ಪನವರು. ವಸಂತ ಬಂಗೇರ ಪಾರ್ಟಿ ಬಿಟ್ಟು ಹೋಗ್ಬಿಟ್ರು. ಉಳಿದವ್ರು ಯಾರು? ತಮಾಷೆ ಮಾಡೋರಂತೆ. ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ಯಡಿಯೂರಪ್ಪ ಅಂತ. ಅಂದರೆ ಈ ಶಾಲೆಯಲ್ಲಿ ಇರ್ತಾವಲ್ಲ, ಸಿಂಗಲ್ ಟೀಚರ್ ಸ್ಕೂಲು, ಹಾಗೆ ಒಬ್ಬರೇ MLA, ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ಯಡಿಯೂರಪ್ಪ ಅಂತ ತಮಾಷೆ ಮಾಡೋರಂತೆ. ಸುಮ್ಮನೆ ಕೂರಲಿಲ್ಲ. ಅದೇ ಏಕಾಂಗಿ ವ್ಯಕ್ತಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಜನ ಮಾತಾಡೋಂಗೆ ಹೋರಾಟ ಮಾಡಿದ್ರು. ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಅವರ ಜೋಡಿ ನಮ್ಮ ಪಕ್ಷವನ್ನು ಕೇಡ್ರ್ ಬೇಸ್ ಪಾರ್ಟಿಯಿಂದ ಮಾಸ್ ಪಾರ್ಟಿಯಾಗಿ ಪರಿವರ್ತನೆ ಮಾಡ್ತು. ಅದಕ್ಕೆ ಮುಂಚೆ ಕೇಡ್ರ್ ಬೇಸ್ ಪಾರ್ಟಿ 89ರಲ್ಲಿ 4 ಸೀಟ್ ಗೆದ್ವಿ.
91ರಲ್ಲಿ ಲೋಕಸಭೆಯಲ್ಲಿ 4 ಗೆದ್ವಿ. ರಾಮಚಂದ್ರ ವೀರಪ್ಪ ಬೀದರ್ನಿಂದ, ಧನಂಜಯ್ ಕುಮಾರ್ ಮಂಗಳೂರಿನಿಂದ, ನಮ್ಮ ಬೆಂಗಳೂರು ದಕ್ಷಿಣದಿಂದ ವೆಂಕಟಗಿರಿಗೌಡರು, ಎಸ್ ಮಲ್ಲಿಕಾರ್ಜುನಯ್ಯನವರು ತುಮಕೂರಿನಿಂದ 4 ಸೀಟ್ ಗೆದ್ವಿ. 96ರಲ್ಲಿ 6 ಸೀಟ್ ಗೆದ್ವಿ. ಅನಂತಕುಮಾರ್ ಹೆಗಡೆ, ಅನಂತಕುಮಾರು, ಅದ್ರ ಜೊತೆಗೆ ವಿಜಯ್ ಶಂಕೇಶ್ವರರು 6 ಸೀಟ್ ಗೆದ್ವಿ. ಅಲ್ಲಿಂದ ನಮ್ಮ ಜರ್ನಿ ನಿರಂತರವಾಗಿ ಕರ್ನಾಟಕದ ಜನ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. 94ರಲ್ಲಿ 40 ಸೀಟು, 99ರಲ್ಲಿ ಮತ್ತೆ ಒಂದು ಜರ್ಕು 44 ಸೀಟೇನೋ ಬಂತು. ಯಡಿಯೂರಪ್ಪ ಈಶ್ವರಪ್ಪ ಇಬ್ಬರೂ ಸೋತ್ಬಿಟ್ರು. ಮತ್ತೆ 2004ರಲ್ಲಿ 79 + 5 84 ಸೀಟು. ನಮ್ಮ ಸಾಮಾಜಿಕ ಸ್ತರವನ್ನು ವಿಸ್ತರಿಸಿದ್ವಿ. ಹೇಗೆ ವಿಸ್ತರಿಸಿದ್ವಿ ಅಂತಂದರೆ ಜನಪರ ಹೋರಾಟ ಮತ್ತು ಜನಪರ ಕಾರ್ಯದ ಮೂಲಕ ವಿಸ್ತರಿಸಿದ್ವಿ. ಸುಮ್ಮನೆ ವಿಸ್ತರಣೆ ಆಗಲಿಲ್ಲ. ಜನಪರ ಹೋರಾಟ ಮಾಡಿದ್ವಿ, ಜನರ ವಿಷಯವನ್ನು ತೆಗೆದುಕೊಂಡ್ವಿ, ಜನಪರ ಕಾರ್ಯವನ್ನು ಮಾಡಿದ್ವಿ. ಜನಪರ ಕಾರ್ಯ ಮತ್ತು ಜನಪರ ಹೋರಾಟದ ಮೂಲಕ ವಿಸ್ತರಿಸಿದ್ದಲ್ದಲೇ ಸಾಮಾಜಿಕ ನ್ಯಾಯದ ಮೂಲಕ ಎಲ್ಲ ಜನರಿಗೂ ಅನ್ನಿಸ್ತು ಇದು ನಮ್ಮ ಪಾರ್ಟಿ ಅಂತ ಹೇಳಿ. ನಾನು ಹೊರಗಡೆ ಕೇಳಿಸ್ಕೊಳ್ತಾ ಇದ್ದೆ. ಶೆಟ್ರು ಭಟ್ರು ಪಾರ್ಟಿ ಅಂತ ಅನ್ನುವ ಕಾಲ ಅಂದಿತ್ತು. ಯಾವತ್ತೂ ನಮ್ಮ ಪಾರ್ಟಿ ಶೆಟ್ರು ಭಟ್ರು ಪಾರ್ಟಿ ಆಗಿರಲಿಲ್ಲ. ಅವಾಗಲೂ ಹಿಂದುತ್ವದ ಪಾರ್ಟಿನೇ ಆಗಿತ್ತು. ಆದರೆ ಆವಾಗ ಉಳಿದವರು ಏನು ಆಪಾದನೆ ಮಾಡೋರು ಅಂದರೆ ಒಂದು ಚಿತ್ರಾನ್ನ ಮೊಸರನ್ನ, ಮತ್ತೊಂದು ಶೆಟ್ರು ಭಟ್ರು ಪಾರ್ಟಿ ಅಂತ ಆಪಾದನೆ ಮಾಡೋರು. ಆವಾಗಲೂ ಹಿಂದುತ್ವನೇ, ಈಗಲೂ ಹಿಂದುತ್ವನೇ. ಆದರೆ ಸಾಮಾಜಿಕ ನ್ಯಾಯದ ಮೂಲಕ ನಮ್ಮ ಸಮಾಜದ ಸ್ತರವನ್ನು ವಿಸ್ತಾರ ಮಾಡಿದ ಪರಿಣಾಮ ಎಲ್ಲ ವರ್ಗದ ಜನರು ಕೂಡ ನಮ್ಮ ಪಾರ್ಟಿ ಅಂತ ಒಪ್ಕೊಳ್ಳುವಂತಾಯಿತು. ಹಾಗೆ 10 ಜನರಿಂದ ಪ್ರಾರಂಭ ಆದ ಪಾರ್ಟಿ, 3 ಸಂಸದರಿಂದ ಪ್ರಾರಂಭ ಆದ ಪಾರ್ಟಿ ಇವತ್ತು 400ಕ್ಕೂ ಹೆಚ್ಚು ಸಂಸದರು, 2000ಕ್ಕೂ ಹೆಚ್ಚು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸದಸ್ಯರು, ಲೋಕಸಭೆ ರಾಜ್ಯಸಭೆ ಸೇರಿ 400ಕ್ಕೂ ಹೆಚ್ಚು ಸಂಸದರು, 22 ರಾಜ್ಯಗಳಲ್ಲಿ ಅಧಿಕಾರ. ಇದೊಂದು ಐಡಿಯಾಲಜಿಕಲ್ ಮೂಮೆಂಟ್. ಇದನ್ನು ಕೆಲವರು ಕಟ್ ಹಾಕ್ತೀವಿ, ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ ಹಾಕ್ತೀವಿ ಅಂತೆಲ್ಲ ಮಾತಾಡಿದ್ದಾರೆ. ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ ಹಾಕಲಿಕ್ಕೆ ಇದೊಂದು ಐಡಿಯಾಲಜಿಕಲ್ ಮೂಮೆಂಟು. ಇದನ್ನು ಕಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕಟ್ ಹಾಕೋದೊಂದು ದೇಶನ ಕಟ್ ಹಾಕ್ದಂತೆ, ದೇಶದ ಅಭಿವೃದ್ಧಿಯನ್ನು ಕಟ್ ಹಾಕ್ದಂತೆ. ಅದು ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ ನಮ್ಮ ಪಕ್ಷದ ಶಕ್ತಿ ಅದು ಕಾರ್ಯಕರ್ತನಲ್ಲಿರೋ ಕಾರಣಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಮ್ಮಲ್ಲಿರುವವರು ದೇವದುರ್ಲಭ ಕಾರ್ಯಕರ್ತರು. ಎಲ್ಲಿವರೆಗೆ ದೇವದುರ್ಲಭ ಕಾರ್ಯಕರ್ತರು ಇರ್ತಾರೋ ಅಲ್ಲಿವರೆಗೂ ಯಾರೂ ಕೂಡ ಇದನ್ನು ಕಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಒಬ್ಬರ ನಾಯಕರ ಮೇಲೆ ಅವಲಂಬಿತ ಆಗಿರೋ ಪಕ್ಷ ಆಗಿದ್ದರೆ ಕಟ್ ಹಾಕ್ಬೋದಿತ್ತು. ಆದರೆ ಕಾರ್ಯಕರ್ತರ ಮೇಲೆ ಅವಲಂಬಿತವಾಗಿರುವಂಥ ಪಕ್ಷವನ್ನು ಕಟ್ ಹಾಕೋಕ್ಕೆ ಹೆಂಗೆ ಸಾಧ್ಯ? ಯಾರೂ ಕೂಡ ಈ ರೀತಿ ಕಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾನು ಮುಂಚೆನೇ ಹೇಳಿದೆ, ಜನಪರ ಹೋರಾಟ ಮತ್ತು ಜನಪರ ಕಾರ್ಯದ ಮೂಲಕ ನಮ್ಮ ಪಕ್ಷ ಬೆಳೀತು ಅಂಥೇಳಿ. ಸಾಂದರ್ಭಿಕವಾಗಿ ಹೇಗೆ ಬೆಳೀತು, ಹೇಗೆ ಬೆಳೆಸಿದ್ವಿ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮ್ಮ ನಡುವೆ ಹಂಚ್ಕೊಳ್ಳೋಕೆ ಬಯಸ್ತೇನೆ. ಹಿಂದಿನ ಕಾಲದಲ್ಲಿ ಗುರುಕುಲಗಳಿದ್ದು, ಆ ಗುರುಕುಲದಲ್ಲಿ ಗುರು ತನ್ನ ವಿದ್ಯೆ ತನ್ನ ಶಿಷ್ಯರಿಗೆಲ್ಲ ಕಲಿಸ್ಬೇಕಾದದ್ದನ್ನು ಕಲಿಸಿದ ಮೇಲೆ ಅವ್ರನ್ನ ಪರೀಕ್ಷೆ ಮಾಡೋದಕ್ಕೆ ಕೆಲವೊಂದು ಈಗೇನು ಲ್ಯಾಬಲ್ಲಿ ಪ್ರಾಕ್ಟಿಕಲ್ ಅಂತ ಹೇಳ್ತಾರಲ್ಲ, ಹಾಗೆ ಆವಾಗ ಒಂದು ಪ್ರಾಕ್ಟಿಕಲ್ ಪರೀಕ್ಷೆ ಮಾಡೋರಂತೆ. ಒಬ್ಬ ಗುರು ತನ್ನ 3 ಶಿಷ್ಯರಿಗೆ ಒಂದಷ್ಟು ವಿವಿಧ ಧಾನ್ಯಗಳ ಸಂಗ್ರಹನ ಕೊಟ್ಟನಂತೆ. ಎಲ್ರಿಗೂ ಒಂದೊಂದು ಸಣ್ಣ ಕುಡಿಕೆಯಲ್ಲಿ ವಿವಿಧ ಧಾನ್ಯಗಳು. ನೋಡಪ್ಪ, ಇದನ್ನು ಜೋಪಾನವಾಗಿಟ್ಟು ಇದನ್ನು ಬೆಳೆಸಿ ಅಂತ ಹೇಳಿದ್ರಂತೆ. ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡಿಕೊಂಡ್ರು. ಒಬ್ಬನಿಗೆ ಜೋಪಾನವಾಗಿ ಇಟ್ಟು ಅನ್ನೋದಷ್ಟೇ ಕಿವಿಗೆ ಕೇಳ್ತು. ಅವನೇನು ಮಾಡ್ದ, ಒಂದು ಬೆಳ್ಳಿಯ ಕರಂಡಕದಲ್ಲಿ ಇಟ್ಟು ನಿತ್ಯ ಅದಕ್ಕೆ ಕುಂಕುಮ ಹಚ್ಚಿ, ವಿಭೂತಿ ಹಚ್ಚಿ, ಹೂವಿಟ್ಟು ನಿತ್ಯ ಪೂಜೆ ಮಾಡಲಿಕ್ಕೆ ಪ್ರಾರಂಭಿಸಿದ್ನಂತೆ. ಯಾಕೆಂದ್ರೆ ಗುರುಗಳು ಕೊಟ್ಟಿದ್ದಾರೆ, ಇದನ್ನ ಹಾಳು ಮಾಡಬಾರ್ದು. ಹಾಗಾಗಿ ಇದನ್ನು ಬೆಳ್ಳಿಯ ಕರಂಡಕದಲ್ಲಿ ಇಟ್ಟು ಪೂಜೆ ಮಾಡೋಕ್ಕೆ ಪ್ರಾರಂಭಿಸ್ತಾ.
ಮತ್ತೊಬ್ಬ ಯೋಚನೆ ಮಾಡಿದಂತೆ ಗುರುಗಳು ಬಳಸಿ ಅಂತ ಹೇಳಿದ್ದಾರೆ, ಹಾಗಾಗಿ ಇದನ್ನು ನಾನು ವೇಸ್ಟ್ ಮಾಡೋಂಗಿಲ್ಲ ಅಂತ ಏನು ಮಾಡ್ದ, ಅದರಲ್ಲಿ ಪ್ರಸಾದ ಮಾಡಿ ಹಂಚಿ ತಿಂದುಬಿಟ್ಟ. ಅವರು ಗುರುಗಳು ಲೋಕ ಸಂಚಾರಕ್ಕೆ ಹೋಗಿದ್ದರು, ಕೆಲವು ವರ್ಷಗಳ ಬಿಟ್ಟು ಬಂದರು. ಹಿಂದೆಲ್ಲ ಲೋಕ ಸಂಚಾರಕ್ಕೆ ಹೋಗೋದು ಅಂದರೆ ಕಾಶಿಗೆ ಯಾತ್ರೆಗೆ ಹೋಗಬೇಕು ಒಂದು ವರ್ಷಗಟ್ಟಲೆ ತಗೊಳ್ತಿತ್ತು. ಕೆಲವು ವರ್ಷಗಳ ನಂತರ ಬಂದರು. ಒಬ್ಬೊಬ್ಬರನ್ನೇ ಕೇಳಿದ್ರು, ಏನಪ್ಪ ಮಾಡಿದೆ? ಒಬ್ಬ ಹೇಳಿದೆ, ಗುರುಗಳೇ ನೀವು ಕೊಟ್ಟಿದ್ದನ್ನು ಜೋಪಾನ ಹೋಗಿಟ್ಟು ಪೂಜೆ ಮಾಡ್ತಾಯಿದ್ದೀನಿ, ಎಲ್ಲಿ ತೆಗಿ ಅಂದರು. ತೆಗೆದು ನೋಡಿದ್ರೆ ಎಲ್ಲ ಒಳಗೆ ಕುಟ್ಟೆ ಹಿಡಿದಿತ್ತು. ಇನ್ನೊಬ್ಬನಿಗೆ ಕೇಳಿದ್ರು, ನೀನೇನು ಮಾಡಿದೆ ಅಂತ. ನೀವು ಹೇಳಿದ್ರಲ್ಲ ಗುರುಗಳೇ, ಪ್ರಸಾದ ಮಾಡಿ ಹಂಚಿಬಿಟ್ಟೆ ಗುರುಗಳೇ ಅಂದ. ಮತ್ತೊಬ್ಬನ ಕೇಳಿದ್ರು, ಏನು ಮಾಡಿದೆ ನೀನು ಅಂತ. ಅವನು ಹೇಳ್ದ, ಬನ್ನಿ ಗುರುಗಳೇ ಅಂತ ಕರ್ಕೊಂಡು ಹೋದ. ನೋಡಿದ್ರೆ ಇವರು ಕೊಟ್ಟ ಬಿತ್ತನೆ ಬೀಜವನ್ನು ಬಿತ್ತಿ ಬೆಳೆದು ನಿತ್ಯ ದಾಸೋಹ ಮಾಡ್ತಾ ಇದ್ದಾನೆ. ಅದನ್ನು ಆ ಮೂಲಕ ನಿತ್ಯ ದಾಸೋಹ ಮಾಡಿ ಗುರುಕುಲವನ್ನು ನಡೆಸ್ತಾ ಇದ್ದಾನೆ. 100 ಜನ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಆ ಮೂಲಕ ಅವರಿಗೆ ನಿತ್ಯ ದಾಸೋಹವನ್ನು ಮಾಡ್ತಾ ಇದ್ದಾನೆ. ನೀವು ಕೊಟ್ಟ ಈ ಧಾನ್ಯದ ಫಲ ಅಂತ ತೋರಿಸ್ತಾ, ನಾವು ಮಾತ್ರ ಧಾರಣೆ ಮಾಡ್ಕೊಳ್ಳೋದು, ಅದು ನಮಗೆ ಮಾತ್ರ ನಾವು ಧಾರಣೆ ಮಾಡಿಕೊಂಡ್ರೆ ಮೊದಲನೇ ಒಂದು ರೀತಿ ಆಗ್ತೀವಿ. ನಮಗೆ ಮಾತ್ರ ಅಧಿಕಾರ, ಅದನ್ನು ಅಧಿಕಾರ ಬಳಸಿಬಿಟ್ರೆ ಅದು ಎರಡನೇ ಒಂದು ರೀತಿ ಆಗ್ತೀವಿ. ಕಾರ್ಯದ ವಿಸ್ತಾರ ಮಾಡಿ ನಾವು ಬೆಳೆದು ಬೆಳೆಸಿದರೆ ಅದು ಮೂರನೇ ಒಂದು ರೀತಿ ಆಗ್ತೀವಿ. ನಾವು ಯಾರಾಗಬೇಕು ಇದರಲ್ಲಿ? ಮೂರನೇ ಒಂದು ರೀತಿಯಲ್ಲಿ ನಾವು ಬೆಳೆಸಬೇಕು. ಹಾಗೆ ಬೆಳೆಸಿದರೆ ಮಾತ್ರ ನಮ್ಮ ಪಕ್ಷಕ್ಕೂ ಶಕ್ತಿ ಬರುತ್ತೆ. ಇನ್ನು ಭಾಳ ಬಹುಶಃ ಕಾರ್ಯಕರ್ತ ಅನ್ನೋದು ಕಾರ್ಯಪದ್ಧತಿ ಬಗ್ಗೆ ಯಾರು ಹೇಳಿದ್ರು ಗೊತ್ತಿಲ್ಲ. ಯಾರು ತಗೊಂಡಿದ್ರು? ಯಾರು ಕಾರ್ಯಕರ್ತ? ಕಾರ್ಯ ಮಾಡೋನು ಕಾರ್ಯಕರ್ತ, ಕಾರ್ಯ ವಿಸ್ತಾರ ಮಾಡೋನು ಕಾರ್ಯಕರ್ತ. ಕೆಲವರಿಗೆ ಒಂದು ಸ್ವಭಾವ ಇರುತ್ತೆ. ಅವರು ಪುರಾಣದ ಪುಣ್ಯಕಥೆಯಿಂದ ಪ್ರೇರಣೆಯನ್ನು ಪಡೆದಿದ್ದಾರೆ. ಗಣಪತಿ ಮತ್ತು ಸುಬ್ರಹ್ಮಣ್ಯ ಅಣ್ಣ ತಮ್ಮ, ಯಾರು ವಿಶ್ವ ಪ್ರದಕ್ಷಿಣೆ ಬರ್ತಾರೆ ಅಂತ ಅವರಿಬ್ಬರ ನಡುವೆ ಸ್ಪರ್ಧೆ ಹುಟ್ಟುತ್ತಂತೆ. ಯಾರು ವಿಶ್ವ ಪ್ರದಕ್ಷಿಣೆ ಮೊದಲು ಬರೋರು? ಸ್ಪರ್ಧೆ ಹುಟ್ಟಿತು. ರೈಟ್ ಅಂದರು. ಇಬ್ಬರು ತಮ್ಮ ವಾಹನ ಮೇಲೆ ಕೂತ್ಕೊಂಡ್ರು. ನೋಡ್ತಿದ್ದಂಗೆ ಸುಬ್ರಹ್ಮಣ್ಯ ತನ್ನ ವಾಹನ ಯಾವುದೋ ಒಂದು ನವಿಲೇರಿ ವೇಗವಾಗಿ ಹೋಗ್ತಾ ಇದ್ದಾನೆ. ಗಣಪತಿ ಇನ್ನು ತನ್ನ ಇಲಿ ಮೇಲೆ ಕುಂತಿಲ್ಲ, ಇವನು ವೇಗವಾಗಿ ಹೋಗ್ತಾ ಇದ್ದಾನೆ. ಗಣಪತಿ ಯೋಚನೆ ಮಾಡ್ದ, ಇವನು ವೇಗದಲ್ಲಿ ನನ್ನ ಇಲಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ತೆಳ್ಳಗಿದ್ದಾನೆ, ಇವನು ಗಣಪತಿ ದಪ್ಪಗಿದ್ದಾನೆ. ಯೋಚನೆ ಮಾಡಿ ಗಣಪತಿ ಏನು ಯೋಚನೆ ಮಾಡ್ದ, ಬುದ್ಧಿ ಉಪಯೋಗಿಸಿ ಅಲ್ಲೇ ಇದ್ದ ಶಿವಪಾರ್ವತಿಯನ್ನು ಪ್ರದಕ್ಷಿಣೆ ಮಾಡಿ ನಾನೇ ಗೆದ್ದೆ ಅಂತ ನಿಂತ್ಕೊಂಡ. ಸುಬ್ರಹ್ಮಣ್ಯ ಊರೆಲ್ಲ ಸುತ್ತಿ ವಿಶ್ವ ಪ್ರದಕ್ಷಿಣೆ ಮಾಡಿ ಬಂದ. ಇಬ್ಬರ ನಡುವೆ ಸ್ಪರ್ಧೆ ಇದು ಜಗಳ ಶುರುವಾಯಿತು. ನೀನು ಬರಲೇ ಇಲ್ಲ, ನೀನು ಹೆಂಗೆ ಗೆದ್ದೆ ಅಂತ ಅವನು. ಇವನು ಹೇಳ್ದ, ಪಾರ್ವತಿ ಪರಮೇಶ್ವರನ ಬಿಟ್ಟು ಜಗತ್ತೆಲ್ಲಿದೆ? ಜಗತ್ತನ್ನು ಆವರಿಸ್ಕೊಂಡ್ರೆ ಇವರು. ನಾನು ಪಾರ್ವತಿ ಪರಮೇಶ್ವರ ಪ್ರದಕ್ಷಿಣೆ ಬಂದಿದ್ದೀನಿ ಅಂದರೆ ನಾನೇ ಗೆದ್ದೆ ಅಂತ ಇವನು. ಕೊನೆ ಜಗಳ ಪಾರ್ವತಿ ಪರಮೇಶ್ವರ ಹತ್ರಕ್ಕೆ ಹೋಯಿತು. ಇಬ್ಬರು ಮಾತನ್ನು ಕೇಳಿದರು. ಇವನು ಹೇಳ್ದ, ಸುಬ್ರಹ್ಮಣ್ಯ ಇವನು ಬರಲೇ ಇಲ್ಲ, ನಾನು ವಿಶ್ವ ಪ್ರದಕ್ಷಿಣೆ ಮಾಡಿ ಬಂದಿದ್ದೀನಿ, ಇವನು ಇಲ್ಲೇ ಸುತ್ತಕೊಂಡು ನಾನೇ ಗೆದ್ದೆ ಅಂತ ಹೇಳ್ತಿದ್ದಾನೆ ಅಂತ. ಇವನು ಹೇಳ್ದ, ನಿಮ್ಮನ್ನು ಬಿಟ್ಟು ಜಗತ್ತಲ್ಲಿದೆ, ನಿಮ್ಮನ್ನು ಸುತ್ತಿದ್ದೀನೋ ಇಲ್ವೋ, ನಾನು ಗೆದ್ದೆ ಅಂತ ಇವನು. ಇದರ ಪ್ರೇರಣೆಯನ್ನು ಪಡೆದು ಕೆಲವರು ಏನು ಮಾಡ್ತಾರೆ, ಕಾರ್ಯಕರ್ತ ಅಂತ ಅನ್ನಿಸ್ಕೊಳ್ಬೇಕು ಅಂದರೆ ಬೆಳಗ್ಗೆ ಎದ್ದು ಮುನುಸ್ವಾಮಿ ಮನೆಗೆ ಬಂದು ಗುಡ್ ಮಾರ್ನಿಂಗ್ ಅಣ್ಣ, ಅಟೆಂಡೆನ್ಸ್ ಅಲ್ಲೇ, ಸಾಯಂಕಾಲ ಗುಡ್ ನೈಟ್ ಹೇಳಿ ಅವನು ಮಲಗಿಸೇ ಮತ್ತೆ ಮನೆಗೆ ಬರೋದು. ಅದೇ ರೀತಿ ಮಂಜು ಮನೆಗೆ, ಅದೇ ರೀತಿ ಸಂಪಂಗಿ ಮನೆಗೆ, ಅದೇ ರೀತಿ ನಮ್ಮ ವೆಂಕಟಮಣಿಯಪ್ಪನವ್ರ ಮನೆಗೆ. ಹೀಗೆ ಸುತ್ತುವವರು ಕಾರ್ಯಕರ್ತರ? ಇವರು ಕಾರ್ಯಕರ್ತರಲ್ಲ, ಇವರು ಚೇಲಾಗಳು. ಕಾರ್ಯಕರ್ತ ಕಾರ್ಯದ ವಿಸ್ತಾರ ಮಾಡ್ತಾನೆ, ಜನರ ನಡುವೆ ಕೆಲಸ ಮಾಡ್ತಾನೆ.
ಜನರ ನಡುವೆ ಕೆಲಸ ಮಾಡುವನು ಕಾರ್ಯಕರ್ತ, ಸಮಾಜದ ನೇತೃತ್ವ ವಹಿಸುವಂಥ ಜವಾಬ್ದಾರಿ ಹೊತ್ಕೊಳ್ಳೋನು ಕಾರ್ಯಕರ್ತ. ನಾವು ಲೀಡರ್ಗಳಿಗೆ ದೂರದೃಷ್ಟಿ ಇಲ್ಲದೆ ಇದ್ದರೆ, ಕಾರ್ಯಕರ್ತ ಮತ್ತು ಚೇಲ ಯಾರು ಅಂತ ಗುರುತಿಸುವ ದೃಷ್ಟಿ ಇಲ್ಲದೆ ಇದ್ದರೆ, ನಾವು ದೃಷ್ಟಿ ದೋಷಕ್ಕೊಳಗಾದರೆ ಏನಾಗತ್ತೆ? ನಮ್ಮ ಕಣ್ಣಿಗೆ ಕಾರ್ಯಕರ್ತರು ಕಾಣೋದೇ ಇಲ್ಲ. ಕಾಣೋದು ಯಾರು ಕಾಣ್ತಾರೆ? ಚೇಲಾಗಳು ಕಾಣ್ತಾರೆ. ಚೇಲಾಗಳೇ ಜಾಸ್ತಿ ಆದರೆ ಏನಾಗತ್ತೆ? ಈ ದನಗಳಿಗೆ ನಮ್ಮ ಮಲೆನಾಡು ಭಾಗದಲ್ಲಿ ದನ ಓಡಬಾರ್ದು, ಬೇಲಿ ಹಾರಬಾರ್ದು ಅಂತ ಕುತ್ತಿಗೆಗೆ ಒಂದು ಅಲ್ಲ ಬಡಿಗೆ, ಅದಕ್ಕೆ ನಾವು ತೊಂಡಿ ಅಂತ ಕರಿತೀವಿ ನಮ್ಮ ಕಡೆ. ಅದು ಒಂದು ಸ್ವಲ್ಪ ದಪ್ಪದ್ದು ಹಗ್ಗದಲ್ಲಿ ಹಾಕಿ ಕಟ್ಟಿರ್ತಾರೆ. ಯಾಕೆ ಅಂದರೆ ಅದು ದೂರ ಹೋಗಬಾರ್ದು, ಬೇಲಿ ಹಾರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ತೊಂಡಿ ಕಟ್ತಾರೆ. ನಾಯಕರುಗಳಿಗೆ ಚೇಲಾಗಳೇ ಆದರೆ ಅವ್ರ ಕುತ್ತಿಗೆಗೆ ತೊಂಡಿ ಹಾಕೊಂಡಂತೆ. ಒಂದು ತೊಂಡಿ ಆದರೆ ತೊಡರ್ಗಾಲ ಹಾಕೊಂಡು ಓಡಾಡ್ಬೋದು. 5, 6, 7, 8 ಆಗಿಬಿಟ್ರೆ ಅವರು ಅಣ್ಣ ನೀನು ಕುಂತಿದ್ದು ಚಂದ ಕಣ್ಣಣ, ನೀನು ನಿಂತಿದ್ದು ಚಂದ ಕಣ್ಣಣ, ಅಣ್ಣ ನೀನು ಮಾತಾಡ್ದಲ್ಲ ನಿನ್ನಂಗೆ ಇರಲೇ ಇಲ್ಲ ಕಣ್ಣಣ ಬಿಡೋಣ. ಇದನ್ನು ಕೇಳಿ 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 ಮುಂದೊಂದು ದಿನ ಚೇಲಾಗಳೇ ನಮ್ಮನ್ನು ಮುಳುಗಿಸ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಪಕ್ಷದ ವಿವಿಧ ಜವಾಬ್ದಾರಿ ಹೊತ್ತಿರೋ ನಮಗೆ ದೃಷ್ಟಿದೋಷ ಇರಬಾರ್ದು, ಅಂತರ್ದೃಷ್ಟಿ ಇರಬೇಕು. ಕಾರ್ಯ ಮಾಡುವ ಕಾರ್ಯಕರ್ತ ಯಾರು, ಬಟ್ಟಂಗಿ ಕೆಲಸ ಮಾಡುವ ಚೇಲ ಯಾರು ಅಂಥೇಳಿ. ಕಾರ್ಯಕರ್ತ ಯಾವತ್ತೂ ಬಟ್ಟಂಗಿ ಕೆಲಸ ಮಾಡಲ್ಲ. ಅವನು ಯಾವತ್ತೂ ಕಾರ್ಯಕರ್ತ ಪಕ್ಷವನ್ನು ಬಿಟ್ಕೊಡಲ್ಲ. ಅದಕ್ಕಾಗಿ ನಾವು ದೃಷ್ಟಿದೋಷ ಇಲ್ಲದ ರೀತಿಯಲ್ಲಿ ನಮ್ಮ ಪಕ್ಷವನ್ನು ಅಂತರ್ದೃಷ್ಟಿ ಇಟ್ಟು ಬೆಳೆಸಬೇಕು. ಹಾಗೆ ಬೆಳೆಸಿದಾಗ ಮಾತ್ರ ನಮಗೆ ಹೆಚ್ಚಿನ ಶಕ್ತಿ ಬರುತ್ತೆ. ಆ ರೀತಿ ಪಕ್ಷವನ್ನು ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ನೋಡಿ, ಯಾವುದೇ ಇದು ಸುಲಭದಲ್ಲಿ ಯಾವುದೂ ಬರಲ್ಲ. ಕಂಫರ್ಟ್ ಝೋನಲ್ಲಿ ಇದ್ದು ಸಕ್ಸಸ್ಸು ಸಿಗಲ್ಲ. ಯಾರೋ ಇಲ್ಲೊಬ್ರಿಗೆ ಸಿಗ್ಬೋದು. ಹೆಚ್ಚಿನ ಜನ ಯಶಸ್ಸನ್ನು ಕಂಡಿರೋದು ಪರಿಶ್ರಮದ ಮೂಲಕ. ನಾವು ಯಶಸ್ಸನ್ನು ಪಡಿಬೇಕಾಗಿರೋದು ಪರಿಶ್ರಮದ ಮೂಲಕನೇ. ಯುದ್ಧ ಗೆಲ್ದಲೇ ಸಾಮ್ರಾಟ ಚಕ್ರವರ್ತಿ ಯಾರಾದರೂ ಆಗಿದಾರಾ? ಯುದ್ಧ ಅಂತಃಪುರದ ಗೋಡೆಯೊಳಗೆ ನಡೆಯುತ್ತಾ? ಯುದ್ಧ ಭೂಮಿಯಲ್ಲಿ ನಡೆಯುತ್ತಾ? ಯುದ್ಧ ಭೂಮಿಯಲ್ಲಿ ನಡೆಯೋದು. ನಮಗೆ ರಾಜಕೀಯ ಕ್ಷೇತ್ರದಲ್ಲಿ ಯುದ್ಧ ಭೂಮಿ ಅಂದ್ರೆ ಯಾವುದು? ಸಮಾಜವೇ ನಮ್ಮ ಯುದ್ಧ ಭೂಮಿ. ನಮ್ಮ ಕಾರ್ಯಕ್ಷೇತ್ರ ಸಮಾಜವೇ. ಸಮಾಜದ ಸಮಸ್ಯೆಗಳ ವಿರುದ್ಧ ನಾವು ಹೋರಾಟ ಮಾಡಬೇಕು. ಸಮಾಜದ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಿದಾಗ ಮಾತ್ರ ಜನ ನಮ್ಮನ್ನು ಒಪ್ಕೊಳ್ತಾರೆ. ಜನಪರ ಕಾರ್ಯವನ್ನೇ ಮಾಡದೆ, ಜನಪರ ಹೋರಾಟವನ್ನೇ ಮಾಡದೇ ಇದ್ದರೆ ಹೆಂಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ? ಅದಕ್ಕಾಗಿ ಈ ಪ್ರಯತ್ನ ಆಗಬೇಕು. ಈಗ ಹಲಸಿನ ಹಣ್ಣಿನ ಸೀಸನ್. ಈಗ ಹಲಸಿನ ಬೀಜ ಹಾಕಿ 3 ತಿಂಗಳಿಗೆ ಹಲಸಿನ ಮರ ಬಂದು ಹಲಸಿನ ಹಣ್ಣು ಬಿಟ್ಬಿಡುತ್ತಾ? ಬಿಡಲ್ಲ. ತಾಳ್ಮೆಯಿಂದ ಕಾಯಬೇಕು. ಹಲಸಿನ ಬೀಜ ಹಾಕಿ ನೀರು ಗೊಬ್ಬರ ಹಾಕಬೇಕು, ಅದರ ತಾಳ್ಮೆ ಬೇಕು. ಭಾಳ ಜನರಿಗೇನು ಅಂದರೆ ಇವತ್ತು ಬಿತ್ತಿ ನಾಳೆ ಬೆಳೆ ತೆಗೆದುಬಿಡಬೇಕು ಅಂತ ಹೊರಡ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಯಾರೋ ಒಬ್ರಿಗಿಬ್ಬರಿಗೆ ಲಾಟ್ರಿ ಹೊಡೆದಂಗೆ ದಿಢೀರಂತ ಸಿಗ್ಬೋದು ಅಧಿಕಾರ. ಆದರೆ ತಾಳ್ಮೆಗೆಟ್ಟರೆ ಕೆಲಸ ಕೆಡುತ್ತೆ. ತಾಳ್ಮೆಗೆಡದ ರೀತಿಯಲ್ಲಿ ನಾವು ನಮ್ಮ ನಿರಂತರ ಪ್ರಯತ್ನ ಮಾಡ್ತಾ ಹೋಗಿ ನಮ್ಮ ಪಕ್ಷವನ್ನು ಗಟ್ಟಿಗೊಳಿಸೋಣ. ಇನ್ನು ರಾಷ್ಟ್ರೀಯ ಅಧ್ಯಕ್ಷರು ಇತ್ತೀಚೆಗೆ ಪ್ರವಾಸಕ್ಕೆ ಬಂದಾಗ ಪಕ್ಷ ಹೇಗೆ ಬೆಳೀತು ಅಂತ ಹೇಳಿದರು. ಅವ್ರು ಹೇಳಿದರು, ಸಂಪರ್ಕ, ಸಂವಾದ, ಸಂಘರ್ಷದ ಮೂಲಕ ಪಕ್ಷ ಬೆಳೀತು. ಹೇಳಿ ಒಂದ್ಸರಿ ನನ್ನ ಜೊತೆಗೆ. ಸಂಪರ್ಕ, ಸಂವಾದ, ಸಂಘರ್ಷದ ಮೂಲಕ ಪಕ್ಷ ಬೆಳೀತು. ನಾವು ಕೂಡ ಸಂಪರ್ಕ, ಸಂವಾದ, ಸಂಘರ್ಷದ ಮೂಲಕ ಪಕ್ಷವನ್ನು ಬೆಳೆಸಬೇಕು. ಕಾರ್ಯ ವಿಸ್ತಾರ ಮಾಡೋದಕ್ಕೆ ವಿಪುಲವಾದ ಅವಕಾಶ ಇದೆ.
ನಾವು ಅದನ್ನು ಸದುಪಯೋಗ ಪಡಿಸ್ಕೊಂಡು ಬೆಳೆಸುವಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಕೆಲವರು ಹೆಂಗೆ ಸಾರ್, ಯಾವಾಗ ಸಾರ್, ಯೋಗಿ ಥರ ನಮ್ಮ ಕರ್ನಾಟಕದಲ್ಲವೇ ಅನ್ನೋ ಪ್ರಶ್ನೆಗಳನ್ನು ಮುಂದಿಡ್ತಾರೆ. ಅವರಿಗೆ ಅಪೇಕ್ಷೆನೂ ಇದೆ. ಮೋದಿ ಇದ್ದಂಗಿರ್ಬೇಕು ಸಾರ್ ಅಂತಾರೆ. ಮೋದಿ ತಯಾರಾಗಿದ್ದು ಇದೇ ಪ್ರೊಡಕ್ಷನ್ ಯೂನಿಟಿಂದ, ಯೋಗಿ ತಯಾರಾಗಿದ್ದು ಇದೇ ಪ್ರೊಡಕ್ಷನ್ ಯೂನಿಟಿಂದ. ಪ್ರೊಡಕ್ಷನ್ ಯೂನಿಟ್ ಚೆನ್ನಾಗಿದೆ. ಪ್ರೊಡಕ್ಷನಲ್ಲಿ ಸ್ವಲ್ಪ ಲೋಪದೋಷ ಇದ್ದರೆ ಕಾರಣ ಪ್ರೊಡಕ್ಷನ್ ಯೂನಿಟ್ ಅಲ್ಲ. ಇದೇ ರೀತಿ ಪ್ರಶಿಕ್ಷಣ ವರ್ಗ ದೇಶದ ಉದ್ದಗಲಕ್ಕೂ ನಡೆಯುತ್ತೆ. ಇದೇ ವಿಚಾರಧಾರೆಯನ್ನು ಇಟ್ಕೊಂಡೇ ತಯಾರಾಗಿದ್ದಾರೆ. ಆದರೂ ನಮ್ಮ ಅಪೇಕ್ಷೆಯ ಪ್ರಕಾರ ಸರ್ಕಾರ ನಡೆಸದೇ ಇದ್ದಾಗ ಸ್ವಾಭಾವಿಕವಾಗಿ ನಮಗೆ ನೋವಾಗತ್ತೆ. ಯಾರು ನಮ್ಮ ಪಕ್ಷದ ಬಗ್ಗೆ ಆಡಿಕೊಂಡಾಗ ನಮಗೆ ಸ್ವಲ್ಪ ಸಂಕಟ ಆಗತ್ತೆ. ಕೆಲವೊಮ್ಮೆ ಅವ್ರು ಸುಳ್ಳು ಆಪಾದನೆ ಮಾಡಿದ್ರೆ ನಾವು ಎದುರಿಸಿ ನಿಲ್ತೀವಿ. ಅವ್ರು ಹೇಳ್ತಿರೋದ್ರೊಳಗೆ ಎಲ್ಲೋ ಸತ್ಯ ಇದೆ ಅಂತ ಅನಿಸಿದರೆ ನಾವು ಸ್ವಲ್ಪ ತಲೆ ತಗ್ಗಿಸುವ ಸ್ಥಿತಿ ಬರುತ್ತೆ. ಯಾಕೆ ಹೀಗೆ ಅಂದರೆ ಇದಕ್ಕೆ ಕಾರಣ ಪ್ರೊಡಕ್ಷನ್ ಯೂನಿಟ್ ಅಲ್ಲ. ಪ್ರಾಡಕ್ಟ್ನಲ್ಲಿ ದೋಷ ಇದೆ ಅಂದರೆ ರಾ ಮೆಟೀರಿಯಲ್ ಸಪ್ಲೈ ಸರಿಯಾಗ್ತಿಲ್ಲ ಅಂತ. ರಾ ಮೆಟೀರಿಯಲ್ ಅಂದರೆ ಯಾರು? ನಾವೇ. ನಾವು ಸರಿಯಾಗಿದ್ದರೆ ಅಕಸ್ಮಾತ್ ಯಾವುದೋ ಒಂದು ಜಾತಿವಾದಿ ಲೀಡರ್ಶಿಪ್ ಬಂದುಬಿಡ್ತು ಅಂತ ಇಟ್ಕೊಳ್ಳಿ. ನಮ್ಮ ಪಕ್ಷದ ಐಡಿಯಾಲಜಿ ಜಾತಿ ಅಲ್ಲ, ಅವ್ರು ಜಾತಿಗೆ ಕೆಲಸ ಮಾಡೋರು ಹುಟ್ಕೊಂಡ್ಬಿಟ್ರು ಅಂತಂದರೆ ನಮ್ಮ ಸಪ್ಲೈನಲ್ಲಿ ದೋಷ ಇದೆ. ಕರಪ್ಟ್ ಲೀಡರ್ಶಿಪ್ ಬಂದುಬಿಡ್ತು ಅಂತ ಇಟ್ಕೊಳ್ಳಿ. ಅಲ್ಲಿ ನೋಡಿದ್ರೆ ದೇಶಕ್ಕಾಗಿ ಕೆಲಸ ಮಾಡೋ ಲೀಡರ್ಶಿಪ್ಪು. ಇಲ್ಲಿ ಯಾಕೆ ಹೀಗೆ ಅಂತ ನಮ್ಗೆ ಅನಿಸಿದರೆ ಅದಕ್ಕೆ ಕಾರಣ ನಮ್ಮ ರಾ ಮೆಟೀರಿಯಲ್ನ ಸಪ್ಲೈನಲ್ಲಿರುವಂಥ ದೋಷ. ನಾವೇ ರಾ ಮೆಟೀರಿಯಲ್ಲು. ಯಾಕೆಂದರೆ ಕೇಡ್ರ್ ಬೇಸ್ ಮಾಸ್ ಪಾರ್ಟಿ ಇದು. ಕೇಡ್ರ್ಗಳೇ ಲೀಡರ್ಗಳಾಗಿರೋ ಪಾರ್ಟಿ. ಕೇಡ್ರ್ಗಳೇ ಲೀಡರ್ ಆಗಿರೋ ಪಾರ್ಟಿ ಒಳಗಡೆ ಎಲ್ಲ ಕಡೆಯೂ ಒಂದೇ ರೀತಿಯ ಅಪೇಕ್ಷೆ ಕಾಣ್ತಾ ಇಲ್ಲ ಅಂತಂದರೆ ಅದಕ್ಕೆ ನಮ್ಮ ರಾ ಮೆಟೀರಿಯಲ್ನ ದೋಷ ಕಾರಣ. ನಾವು ಒಂದು ಸಿದ್ಧಾಂತಕ್ಕಾಗಿ ಕೆಲಸ ಮಾಡೋರಾಗಿ ಅಧಿಕಾರ ನಮಗೆ ಬೇಕು, ಆದರೆ ಅಧಿಕಾರ ನಮ್ಮ ಅಂತಿಮ ಗುರಿಯಲ್ಲ. ಅಧಿಕಾರ ಕೇವಲ ಸಾಧನ ಮಾತ್ರ. ಹಾಗಾದ್ರೆ ನಮ್ಮ ಅಧಿಕಾರ ಗುರಿ ಯಾವುದು? ತಾಯಿ ಭಾರತಿ ವಿಶ್ವಗುರು ಆಗಬೇಕು. ಕೆಲವರು ಪ್ರಾದೇಶಿಕ ಅಸ್ಮಿತೆಯನ್ನು ರಾಷ್ಟ್ರೀಯ ಏಕತೆಯನ್ನು ಹೊಡೆಯೋದಕ್ಕೆ ಉಪಯೋಗಿಸ್ಕೊಳ್ತಾರೆ, ಎತ್ಕಟ್ಟೋ ಪ್ರಯತ್ನ ಮಾಡ್ತಾರೆ. ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ನಮ್ಮ ನಾಡಗೀತೆಯ ಆಶಯದ ಸಾಲಿನಲ್ಲೇ ಅಲ್ಲಿ ಎತ್ತಿ ಕಟ್ಟುವ ಪರಂಪರೆಯನ್ನು ನಾಡಗೀತೆಯಲ್ಲಿ ಹೇಳ್ಕೊಟ್ಟಿಲ್ಲ. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂದರೆ ಇದರ ಆ ಹಾಡಿನ ಸಾಲುಗಳೇ ಹೇಳ್ತವೆ. ಏನು ಹೇಳ್ತವೆ? ತಾಯಿ ಭಾರತೀಯ ಮಗಳು ಕನ್ನಡ ತಾಯಿ ಭುವನೇಶ್ವರಿ. ಆದರೆ ಈ ಪ್ರಾದೇಶಿಕ ಅಸ್ಮಿತೆಯನ್ನೇ ಎತ್ತಿ ಕಟ್ಟೋದಕ್ಕೆ, ಬಳಕೆ ಮಾಡಿಕೊಡೋದಕ್ಕೆ ಅವಕಾಶವನ್ನು ಕೊಡಬಾರ್ದು. ನಾವು ಪ್ರಾದೇಶಿಕ ಅಸ್ಮಿತೆಯನ್ನು ಉಳಿಸ್ಕೊಂಡು ರಾಷ್ಟ್ರೀಯ ಏಕತೆಯನ್ನು ಗಟ್ಟಿಗೊಳಿಸೋದಕ್ಕೆ ರಾಜಕಾರಣದಲ್ಲಿದ್ದೀವಿ. ಪ್ರಾದೇಶಿಕ ಅಸ್ಮಿತೆಯನ್ನು ಉಳಿಸ್ಕೊಂಡು ರಾಷ್ಟ್ರೀಯ ಏಕತೆಯನ್ನು ಗಟ್ಟಿಗೊಳಿಸೋದಕ್ಕಿದ್ದೀವಿ. ರಾಷ್ಟ್ರೀಯ ಏಕತೆಯನ್ನು ಒಡೆಯೋದಕ್ಕೆ ನಮ್ಮ ಕರ್ನಾಟಕದ ನೆಲವನ್ನು ಬಿಟ್ಕೊಡಲ್ಲ ಅನ್ನುವಂಥ ಸಂಕಲ್ಪದೊಂದಿಗೆ ನಾವು ಕೆಲಸ ಮಾಡಬೇಕಾಗಿದೆ. ಇನ್ನು ಯಶಸ್ಸಿಗೆ ಏನು ಮಾಡಬೇಕು? ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡ್ತವೆ. ಕೋಲಾರದಲ್ಲಿ ಇಷ್ಟೆಲ್ಲ ಕಷ್ಟಪಡ್ತೀವಿ, ನಾವು ಅಂದ್ಕೊಂಡು ರಿಸಲ್ಟ್ ಬರ್ತಾ ಇಲ್ಲ, ಆಗೊಮ್ಮೆ ಈಗೊಮ್ಮೆ ಬರುತ್ತೆ ಮತ್ತು ದೂರ ಆಗತ್ತೆ. ಯಾಕೆ ಹೀಗೆ? ಯಶಸ್ಸಿಗೆ ಏನು ಮಾಡಬೇಕು? ಯಶಸ್ಸಿಗೆ 5 ಅಂಶಗಳ ಅವಶ್ಯಕತೆ ಇದೆ. ಮೊದಲನೇ ಸಂಘಟನೆ. ಸಂಘಟನೆಯಲ್ಲಿ ಹೇಗಿರಬೇಕು? ಒಂದು ಕಾಂಕ್ರೀಟ್ ಪಿಲ್ಲರ್ನಲ್ಲಿ ಏನೇನಿರುತ್ತೆ? ಸಿಮೆಂಟು, ಜಲ್ಲಿ, ಮರಳು, ಕಬ್ಬಣ, ನೀರು ಹದವಾಗಿ ಮಿಶ್ರಣ ಮಾಡಿ ಕ್ಯೂರಿಂಗ್ ಆದಮೇಲೆ ಅದು ಅಭೇದ್ಯವಾಗಿರುವ
ಸ್ಟ್ರಾಂಗ್ ಪಿಲ್ಲರ್ ಆಗುತ್ತೆ. ಎಂಥದೇ ಭಾರವನ್ನು ಹೊರುವಂಥ ಸಾಮರ್ಥ್ಯ ಅದಕ್ಕೆ ಬರುತ್ತೆ. ಸಂಘಟನೆಯು ಹಾಗೆಯೇ, ಬರೀ ಮರಳಿನಿಂದ ಸಿಮೆಂಟ್ ಪಿಲ್ಲರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಜಾತಿ, ಒಂದು ವರ್ಗ ಬಲಾಢ್ಯ ಸಂಘಟನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಸಿಮೆಂಟಿನ ಪಿಲ್ಲರ್ ಒಳಗಡೆ ಬೇರೆ ಬೇರೆ ಮಿಶ್ರಣ ಇರುತ್ತೋ ಹಾಗೆ ವಿವಿಧ ಜಾತಿ ಸಮುದಾಯಗಳನ್ನು ಜೋಡಿಸ್ಬೇಕು. ಸಿದ್ಧಾಂತ ಅನ್ನೋಂಥ ಕ್ಯೂರಿಂಗ್ ಮಾಡಬೇಕು. ಆಗ ಸಂಘಟನೆ ಸಾಲಿಡ್ ಸಂಘಟನೆ ಆಗತ್ತೆ. ಇನ್ನು ಯಶಸ್ಸಿಗೆ ನೇತೃತ್ವದ ಅವಶ್ಯಕತೆ ಇದೆ, ಜನನಾಯಕತ್ವದ ಅವಶ್ಯಕತೆ ಇದೆ. ಆ ಜನನಾಯಕತ್ವ ಆರಂಭದಲ್ಲೇ ಹೇಳಿದಂತೆ ಜನನಾಯಕತ್ವ ವಾಟ್ಸಪ್ ಮೂಲಕ ಹುಟ್ಟೋದಿಲ್ಲ. ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕೋದ್ರ ಮೂಲಕ ಜನನಾಯಕತ್ವ ಬೆಳೆಯೋದಿಲ್ಲ. ಕೆಲವೊಮ್ಮೆ ನಾವು ನೋಡಿರ್ತೀವಿ, ಅಣ್ಣಮ್ಮ ದೇವಿಯ ಉತ್ಸವ, ಅಣ್ಣಮ್ಮನ ಹುಡುಕ್ಬೇಕು ನೀವು ದುರ್ಬೀನ್ ಹಾಕಿ, ಆದರೆ ಇವ್ರ ಫೋಟೋ ಮಾತ್ರ ಅದು ರಜನಿಕಾಂತ್ ಸ್ಟೈಲ್ನಲ್ಲಿ, ಅಂಬರೀಷ್ ಸ್ಟೈಲ್ನಲ್ಲಿ, ವಿಷ್ಣುವರ್ಧನ್ ಸ್ಟೈಲ್ನಲ್ಲಿ, ರಾಜ್ಕುಮಾರ್ ಸ್ಟೈಲಲ್ಲೆಲ್ಲ ಇರುತ್ತೆ. ಲೀಡ್ರ್ ಆಗ್ಬೋದಾ? ಫ್ಲೆಕ್ಸ್ ಹಾಕಿ ಫ್ಲೆಕ್ಸ್ ಲೀಡ್ರ್ ಆಗ್ಬೋದು, ಜನರಲ್ ಲೀಡ್ರ್ ಆಗಲಿಕ್ಕಾಗಲ್ಲ. ವಾಟ್ಸಪ್ನಲ್ಲಿ ಬರೆಯೋದ್ರ ಮೂಲಕ ಲೀಡ್ರ್ ಆಗ್ಬೋದಾ? ಸೋಷಿಯಲ್ ಮೀಡಿಯಾ ಲೀಡ್ರ್ ಆಗ್ಬೋದು, ಜನರಲ್ ಲೀಡ್ರ್ ಆಗಲಿಕ್ಕಾಗಲ್ಲ. ಜನನಾಯಕತ್ವ ಬೆಳೆಯೋದಕ್ಕಿರೋದು ಎರಡೇ ದಾರಿ: ಜನಪರ ಕಾರ್ಯ, ಜನಪರ ಹೋರಾಟ. ಯಾರು ಜನರ ಪರವಾಗಿ ಕೆಲಸ ಮಾಡ್ತಾರೆ ಅವ್ರನ್ನ ಜನ ಭಾವಿಸ್ತಾರೆ, ಇವನು ನಮ್ಮ ನಾಯಕ. ಜನಪರವಾಗಿ ಹೋರಾಟ ಮಾಡುವನ್ನ ಜನ ಭಾವಿಸ್ತಾರೆ, ಇವನು ನಮ್ಮ ನಾಯಕ. ಇದು ಬಿಟ್ಟು ಬೇರೆ ದಾರಿ ಇಲ್ಲ. ಆ ರೀತಿಯ ನೇತೃತ್ವ ಬರಬೇಕು. ಒಂದೊಂದು ಊರಿನಲ್ಲೂ ನೇತೃತ್ವ ಬೇಕು. ಅಲ್ಲಿರುವ ಬಡವರಿಗೆ ವೃದ್ಧಾಪ್ಯ ವೇತನ ನಾವು ಕೊಡಿಸ್ತೇವಾ? ಅಲ್ಲಿರುವ ತಂದೆ ತಾಯಿ ತಮ್ಮ ಮಗುನ ಸ್ಕೂಲಿಗೆ ಸೇರಿಸೋದಕ್ಕೆ ಸಲಹೆ ನಮ್ಮ ಹತ್ರ ಕೇಳೋಕ್ಕೆ ಬರ್ತಾರಾ? ಅಣ್ಣ, ನನ್ನ ಮಗ SLC ಪಾಸ್ ಆಗಿದ್ದಾನೆ, ಯಾವ ಸ್ಕೂಲಿಗೆ ಸೇರಿಸ್ಲಿ, ಯಾವ ಕಾಂಬಿನೇಷನ್ ಸೇರಿಸ್ಲಿ ಅನ್ನೋಷ್ಟು ಮಟ್ಟಿಗೆ ಅವ್ರ ಬದುಕಿನ ಭಾಗ ಆಗಬೇಕು ನಾವು. ಊರಿನಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆ ಪರಿಹಾರದ ಕೇಂದ್ರ ಬಿಂದು ನಾವು ಆಗಬೇಕು. ಹಾಗಾದಾಗ ಮಾತ್ರ ಜನ ಭಾವಿಸ್ತಾರೆ ಇವನು ನಮ್ಮ ನಾಯಕ ಅಂತ. ಮೂರನೇದು ವಾತಾವರಣ. ಸಂಘರ್ಷ ಮಾಡ್ತಾ ಇದ್ದರೆ ವಾತಾವರಣ ನಿರ್ಮಾಣ ಆಗುತ್ತೋ ಇಲ್ವೋ? ಸೇವೆ ಮಾಡ್ತಾ ಇದ್ದರೆ ವಾತಾವರಣ ನಿರ್ಮಾಣ ಆಗುತ್ತೋ ಇಲ್ವೋ? ವಾತಾವರಣ ನಿರ್ಮಾಣ ಆಗೇ ಆಗತ್ತೆ. ನಾಲ್ಕನೇದು ಮ್ಯಾನೇಜ್ಮೆಂಟು. ಒಬ್ಬೊಬ್ಬರಿಗೆ ಒಂದೊಂದು ಕೌಶಲ್ಯ ಇದೆ. ಎಲ್ಲರೂ ಉತ್ತಮ ಭಾಷಣಕಾರರಾಗಲಿಕ್ಕೆ ಆಗಲ್ಲ. ಸಂಪರ್ಕ ಚೆನ್ನಾಗಿ ಮಾಡ್ತಾರೆ, ಇನ್ನು ಕೆಲವರು ಕಂಟೆಂಟ್ಸ್ನ ಚೆನ್ನಾಗಿ ಬರೀತಾರೆ, ಕೆಲವರು ಗ್ರಾಫಿಕ್ ಡಿಸೈನ್ ಚೆನ್ನಾಗಿ ಮಾಡ್ತಾರೆ. ಅವರವರ ಕೌಶಲ್ಯವನ್ನು ಬಳಸ್ಕೊಳ್ಳೋದು ಮ್ಯಾನೇಜ್ಮೆಂಟು. ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಸಾಮರ್ಥ್ಯ ಇರುತ್ತೆ, ಅವ್ರನ್ನ ಬಳಸ್ಕೊಳ್ಬೇಕು, ಬೆಳೆಸಬೇಕು. ಹೀಗೆ ಆ ಮ್ಯಾನೇಜ್ಮೆಂಟ್ನ ಈ ಮೂಲಕ ಈ 4 ಸೂತ್ರವನ್ನು ಗಟ್ಟಿ ಮಾಡಿಕೊಂಡ್ರೆ, 5ನೇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. 5ನೇದು ಏನಾದ್ರು ಸಮಸ್ಯೆ ಆದರೆ ನಾನು ಮಂಜಣ್ಣಂಗೆ ಮುನ್ಸಾಂಬಿಗೆ ಹೇಳ್ತೀನಿ. 5ನೇದು ಏನು ಹೇಳಿ? ಹೊಸ ಕಾರು, ಡ್ರೈವರು ಒಳ್ಳೆಯವನು, ಎಲ್ಲಿ ಹೋಗಬೇಕು ಅಂತ ಗೊತ್ತು, ಟ್ಯಾಂಕಲ್ಲಿ ಪೆಟ್ರೋಲ್ ಇಲ್ಲದೆ ಇದ್ದರೆ ಗಾಡಿ ಮುಂದೆ ಹೋಗಲ್ಲ. ಟ್ಯಾಂಕಿಗೆ ಪೆಟ್ರೋಲ್ ವ್ಯವಸ್ಥೆ ನೀವು ಚಿಂತೆ ಮಾಡಬೇಡಿ, ಆದರೆ ಸಂಘಟನೆ ಅನ್ನುವಂಥ ಗಾಡಿನ ಸ್ಟ್ರಾಂಗ್ ಮಾಡಿ. ನೇತೃತ್ವ ಅನ್ನುವಂಥ ಡ್ರೈವರನ್ನ ಪಕ್ಕಾ ಮಾಡಿಕೊಡಿ. ಒಳ್ಳೆಯ ರಸ್ತೆ ವಾತಾವರಣ, ನಾವು ಕೆಲಸ ಮಾಡೋದೇ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುತ್ತೆ. ಒಳ್ಳೆಯ ರಸ್ತೆ ಇದ್ದಂತೆ ಅದು. ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಿದ್ರೆ ಅದು ಮ್ಯಾನೇಜ್ಮೆಂಟು. ಹೇಗೆ ಯಾರ್ಯಾರನ್ನು ಬಳಸಬೇಕು, ಬೆಳೆಸಬೇಕು ಅನ್ನೋದು ಗೊತ್ತಿದ್ರೆ ಅದು ಮ್ಯಾನೇಜ್ಮೆಂಟು. ಇಷ್ಟು ಚೆನ್ನಾಗಿದ್ದರೆ ಪೆಟ್ರೋಲ್ ಯಾರಾದರೂ ಸಾಲನಾರು ಕೊಡ್ತಾರೆ, ಚಿಂತೆ ಮಾಡಬೇಡಿ. ನಮ್ಮ ಹತ್ರ ಇಂಜಿನ್ನು ಬೋರಿಗೆ ಬಂದಿದೆ, ಪೆಟ್ರೋಲ್ ಕೇಳ್ತೀವಿ, ಏನು ಮಾಡುತ್ತೆ? ಪೆಟ್ರೋಲ್ ಉಪಯೋಗ ಬರುತ್ತಾ? ಗಾಡಿ ಪಂಚರ್ ಆಗಿದೆ, ಟ್ಯಾಂಕ್ ಜೊತೆಗೆ ಕ್ಯಾನಿಗೂ ತುಂಬಿಸ್ಕೊಳ್ತೀವಿ ಪೆಟ್ರೋಲನ್ನ, ಗಾಡಿ ಮುಂದೆ ಹೋಗುತ್ತಾ? ಗಾಡಿ ಮುಂದೆ ಹೋಗಲ್ಲ. ಪೆಟ್ರೋಲ್ ಬೇಕು ಅಲ್ಲ, ಮನಿ ದುಡ್ಡು ಬೇಕು, ಇಂಜಿನ್ನಿಗೆ ಫ್ಯೂಯಲ್ ಇದ್ದಂತೆ.
ಫ್ಯೂಯಲ್ಲೇ ಇಂಜಿನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂಜಿನನ್ನು ತಯಾರು ಮಾಡೋಣ, ಆ ಮೂಲಕ ಯಶಸ್ಸನ್ನು ಪಡೆಯೋಣ. ಇನ್ನು ಕರ್ನಾಟಕದಲ್ಲಿ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ಅದು ಹಳೆ ರಾಜಕಾರಣಿ. ಮುಖ್ಯಮಂತ್ರಿ ಹೊಸಬ್ರು, ರಾಜಕಾರಣಿ ಹಳಬರು. ಹೊಸ ಮಾತನ್ನ ಆಡ್ತಾ ಇದ್ದಾರೆ. ನಮ್ಮದೇನಾಗಿದೆ ಅಂದರೆ ಅವ್ರ ಮಾತನ್ನು ನಂಬಬೇಕೋ ಅವರ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ನ ಚರಿತ್ರೆಯನ್ನು ನೋಡಬೇಕು ಅನ್ನುವಂಥ ಅನುಮಾನ ಕೆಲವರಿಗೆ ಕಾಡಲಿಕ್ಕೆ ಪ್ರಾರಂಭ ಆಗಿದೆ. ಅವ್ರು ಹೇಳ್ತಿರೋ ಮಾತು ಇತ್ತೀಚೆಗೆ ಕೇಳಿದ್ವಿ. ಯಾರಾದರೂ ದುಡ್ಡು ಕೇಳಿದ್ರೆ ದೂರು ಕೊಡಿ, ಅದಕ್ಕೆ ಆನ್ಲೈನ್ ನಂಬರ್ನೆಲ್ಲ ಕೊಡ್ತೀವಿ ಅಂತ ಹೇಳಿದರು. ಬೆಂಗಳೂರಿನೊಬ್ಬರು ಸ್ನೇಹಿತರು ಹೇಳಿದರು, ಇತ್ತೀಚೆವರೆಗೂ ಭೂ ಪರಿವರ್ತನೆಗೆ, ಲ್ಯಾಂಡ್ ಕನ್ವರ್ಷನ್ನಿಗೆ ಬೆಂಗಳೂರಿನಲ್ಲಿ ಅಡಿಗೆ ₹100 ಕೊಡಬೇಕಿತ್ತಂತೆ. ಬಿ ಡಿ ಎಗೆ ಅವರೇ, ಬೆಂಗಳೂರಿಗೆ ಅವರೇ ಉಸ್ತುವಾರಿ ಸಚಿವರಿದ್ದರು. ಎಲ್ಲಿ ಹೋಗ್ತಿತ್ತು ಆ ₹100? ಅಡಿಗೆ ₹100 ಲಂಚ. ಅದು ಇದಲ್ಲ, ಏನೋ ಫೀಸ್ ಅಲ್ಲ, ಸರ್ಕಾರಕ್ಕೆ ಕಟ್ಟಬೇಕಾಗಿರೋದಲ್ಲ, ಲಂಚ. ಎಲ್ಲಿಗೆ ಹೋಗ್ತಿತ್ತು? ಹುಡುಕ್ಬೇಕು ನಾವೀಗ ಎಲ್ಲಿಗೆ ಹೋಗ್ತಿತ್ತು ಅಂತ. ಹಾಗಾಗಿ ನಮಗನ್ಸೋದು, ಕೆಲವೊಮ್ಮೆ ತೋಳನು ಕೂಡ ಕುರಿ ಮಂದೆಗೆ ಹೇಳುತ್ತಂತೆ, ಹೆದರಬೇಡಿ ನಾನಿದ್ದೀನಿ ಅಂತ. ಕರ್ನಾಟಕದ ಪರಿಸ್ಥಿತಿ ಕುರಿ ಮಂದೆಯ ಪರಿಸ್ಥಿತಿ ಆಗಬಾರ್ದು. ತೋಳದ ಮಾತನ್ನು ನಂಬಿ ಹೆದರಬೇಡಿ ನಾನಿದ್ದೀನಿ ಅಂತ ಹೇಳಿ ಅದು ದಿನ ಹೋಗ್ತಾ 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 ಕುರಿ ಮುಂದೆ ಖಾಲಿ ಆಗ್ತಾ ಬರ್ತಿತ್ತಂತೆ. ದಿನ ಹೇಳ್ತಿತ್ತಂತೆ, ಹೆದರಬೇಡಿ ನಾನಿದ್ದೀನಿ, ಧೈರ್ಯವಾಗಿರಿ, ಹೆದರಬೇಡಿ ನಾನಿದ್ದೀನಿ ಅಂತ ಹೇಳ್ತಿತ್ತಂತೆ. ಅದನ್ನು ನಂಬಿಕೊಂಡು ಅಲ್ಲೇ ಇದ್ದು ದಿನ ಖಾಲಿ ಆಗ್ತಿತ್ತಂತೆ. ಹಂಗೆ ಆಗದೇ ಇರಲಿ ಅಂಥೇಳಿ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ, ನಾವು ತೋಳನ ಕೈಗೆ ಕುರಿ ಮಂದೆಯನ್ನು ಒಪ್ಪಿಸಬಾರ್ದು. ನಾವು ಕುರಿಗಾಯಿಗಳಾಗೋಣ, ನಾವು ಕುರಿಗಾಯಿಗಳಾಗೋಣ. ಕುರಿಗಾಯಿಗಳಾಗಿ ತೋಳನಿಂದ ಕುರಿ ರಕ್ಷಣೆ ಮಾಡೋಣ. ಕರ್ನಾಟಕವನ್ನು ನಾವು ರಾಜಕೀಯ ತೋಳಗಳ ಕೈಗೆ ಕೊಡೋದಕ್ಕೆ ಅವಕಾಶವನ್ನು ಕೊಡಬಾರ್ದು. ಆ ಕೊಡೋದ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡಬೇಕಾದ ಜವಾಬ್ದಾರಿ, ಕರ್ನಾಟಕದ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ, ಕರ್ನಾಟಕದ ಜನರ ಹಿತರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಜವಾಬ್ದಾರಿಯನ್ನು ಇಟ್ಕೊಂಡು ಒಂದು ಸಿದ್ಧಾಂತಕ್ಕಾಗಿ ಕೆಲಸ ಮಾಡ್ತಿದ್ದೀವಿ ಅನ್ನುವಂಥ ಮನೋಭಾವನೆಯನ್ನು ಗಟ್ಟಿಗೊಳಿಸ್ಕೊಂಡು ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಅಂತಿಮವಾಗಿ ಯಾವಾಗಲೂ ನಾನು ಹೇಳಿದ್ದೀನಿ, ಕುರುಕ್ಷೇತ್ರದಲ್ಲಿ 18 ಅಕ್ಷೋಹಿಣಿ ಸೈನ್ಯ ಭಾಗವಹಿಸಿತ್ತು. ಅದರಲ್ಲಿ ಕೌರವರ ಪರ ಇದ್ದಿದ್ದು 11 ಅಕ್ಷೋಹಿಣಿ ಸೈನ್ಯ, ಪಾಂಡವರ ಪರ ಇದ್ದಿದ್ದು 7 ಅಕ್ಷೋಹಿಣಿ ಸೈನ್ಯ. ಅತಿರಥ ಮಹಾರಥರಲ್ಲಿ ಬಹುತೇಕ ಜನ ಇದ್ದಿದ್ದು ಕೌರವರ ಕಡೆ. ಭೀಷ್ಮ, ದ್ರೋಣ, ಕೃಪ, ಶಲ್ಯ ಇವರೆಲ್ಲರೂ ಇದ್ದಿದ್ದು ಕೌರವರ ಕಡೆ. ಪಾಂಡವರ ಕಡೆ ಇದ್ದಿದ್ದು ಧನುರ್ಧಾರ್ಜಿ, ಪಾಂಡವರನ್ನ ಹೊರತುಪಡಿಸಿ ಶಸ್ತ್ರ ಹಿಡಿಯದ ಶ್ರೀಕೃಷ್ಣ. ಗೆದ್ದಿದ್ದು ಪಾಂಡವರೋ ಕೌರವರೋ? ಯಾಕೆ ಗೆದ್ದರು? ನಾವು ಹೇಳ್ತೀವಿ ಕೃಷ್ಣ ಇದ್ದ, ಧರ್ಮ ಇತ್ತು ಇತ್ಯಾದಿ. ಅದು ನಿಜ, ಆ ಕಾರಣಕ್ಕೆ ಗೆಲ್ಲಿಲ್ಲ. ಪಾಂಡವರ ಕಡೆ ಒಬ್ಬೊಬ್ಬನು ತನ್ನ ತಂಡ ಗೆಲ್ಲಬೇಕು ಅಂತ ತಂಡದ ಗೆಲುವಿಗಾಗಿ ಹೋರಾಟ ಮಾಡಿದ್ರು. ಕೌರವರ ಕಡೆ ಅತಿರಥ ಮಹಾರಥರು ಇದ್ದರೂ ಕೂಡ ತಮ್ಮ ವೈಯಕ್ತಿಕ ಪ್ರತಿಷ್ಠೆ ಮತ್ತು ಪ್ರತಿಜ್ಞೆಗೆ ಕಟ್ಟು ಬಿದ್ದು ತನ್ನ ತಂಡದ ಸೋಲಿಗೆ ಕಾರಣರಾದರು. ಭೀಷ್ಮ ದ್ರೌಪದಿಗೆ ವರ ಕೊಡ್ತಾನೆ, ಅಖಂಡ ಸೌಭಾಗ್ಯವತಿ ಭವ ಅಂಥೇಳಿ. ಹಾಗೆ ವರ ಕೊಡದೇ ಇದ್ದರೆ ತನ್ನ ಎದುರುಗಡೆ ಶಿಖಂಡಿಯನ್ನು ತನ್ನ ನಿಲ್ಲಿಸಿದ್ರೆ ಯುದ್ಧ ಮಾಡಲ್ಲ ಅಂತ ಶಸ್ತ್ರತ್ಯಾಗ ಮಾಡದೇ ಇದ್ದಿದ್ರೆ ಭೀಷ್ಮನನ್ನು ಸೋಲಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಿರಲಿಲ್ಲ. ಸೇನಾಧಿಪತಿಯಾಗಿ ತನ್ನ ಕರ್ತವ್ಯವನ್ನು ಮರೆತು ತನ್ನ ಪ್ರತಿಜ್ಞೆಗೆ ಕಟ್ಟಿಬಿದ್ದ. ದ್ರೋಣ ಮಗನ ಮಮಕಾರಕ್ಕೊಳಗಾದ.
ಅಶ್ವತ್ಥಾಮ ಹತಃ ಅನ್ನೋ ಶಬ್ದ ಕಿವಿಗೆ ಬಿದ್ದ ತಕ್ಷಣದಲ್ಲಿ ಯುದ್ಧ ಮಧ್ಯದಲ್ಲೇ ಅಂತರ್ಧ್ಯಾನನಾಗ್ತಾನೆ. ಆ ಸಂದರ್ಭದಲ್ಲಿ ದೃಷ್ಟದ್ಯುಮ್ನ ಹೋಗಿ ಅವನ ತಲೆ ಕಡಿತಾನೆ. ಒಂದು ವೇಳೆ ಹಾಗೆ ಮಾಡದೇ ಇದ್ದಿದ್ರೆ ಆಗಲೂ ಕೂಡ ಯುದ್ಧದ ಗತಿ ಬದಲಾಗ್ತಿತ್ತು. ಕರ್ಣ ಕವಚ ಕುಂಡಲಗಳನ್ನು ದಾನ ಕೊಡದೇ ಇದ್ದಿದ್ರೆ, ಸೂರ್ಯದೇವ ಎಚ್ಚರಿಸಿರ್ತಾನೆ, ಇಂದ್ರ ಬರ್ತಾನೆ ಮಾರುವೇಷದಲ್ಲಿ, ಕವಚ ಕುಂಡಲ ಕೇಳ್ತಾನೆ, ಕೊಡಬೇಡ ಅಂಥೇಳಿ. ಅವನು ಕೊಡ್ತಾನೆ. ಕೊಡದೇ ಇದ್ದಿದ್ರೆ ಆಗಲೂ ಯುದ್ಧದ ಗತಿ ಬದಲಾಗ್ತಿತ್ತು. ಶಲ್ಯ ಸಾರಥಿಯಾಗಿದ್ದು ಕರ್ಣನ ಸಾರಥಿ. ಹೊಗಳ್ತಿದ್ದದ್ದು ಯಾರನ್ನ? ಪಾಂಡವರನ್ನ, ಅರ್ಜುನನ್ನ. ನಮ್ಮಲ್ಲೂ ಕೆಲವರು ಸಲ್ಯಾಸಿಗಳು ಇರ್ಬೋದು. ಇರೋದು BJPನಲ್ಲಿ, ಹೊಗಳೋದು ಕಾಂಗ್ರೆಸ್ಸನ್ನು. ನಮಗೂ ವ್ಯಾಮೋಹಗಳು ಕಾಡಬಹುದು. ಜಾತಿಯ ವ್ಯಾಮೋಹ ಕಾಡಬಹುದು, ಹಣದ ವ್ಯಾಮೋಹ ಕಾಡಬಹುದು. ಹಣ ಬಂದಾಗ ನಾವು ಶಸ್ತ್ರತ್ಯಾಗ ಮಾಡುವಂತ ಆಗಿಬಿಟ್ರೆ, ಹಣ ಅನ್ನುವಂಥ ಶಿಖಂಡಿಯ ಮುಂದುಗಡೆ ನಮ್ಮ ಪೌರುಷನೆಲ್ಲವನ್ನು ತ್ಯಾಗ ಮಾಡಿಬಿಟ್ರೆ, ಹಾಗಾಗದೇ ಇರಬೇಕು. ಈ ಕುರುಕ್ಷೇತ್ರ ಯುದ್ಧ ನಮಗೆ ಸಂಘಟಿತವಾಗಿ ಹೋರಾಟ ಮಾಡುವಂಥ, ನಮ್ಮ ತಂಡಕ್ಕಾಗಿ, ನಮ್ಮ ವಿಚಾರಕ್ಕಾಗಿ, ನಮ್ಮ ಪಕ್ಷಕ್ಕಾಗಿ ಹೋರಾಟ ಮಾಡುವಂಥ ಪಾಂಡವರ ಐಕ್ಯತೆಯ ಸ್ಫೂರ್ತಿಯನ್ನು ನಮಗೆ ಕೊಡಬೇಕು. ಆ ಮೂಲಕ ಹೋರಾಟ ಮಾಡೋಣ. ಹೋರಾಟ ಮಾಡಿ ತಂಡವನ್ನು ಗೆಲ್ಲಿಸಿಕೊಡುವಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಮುಂದಿನ ಒಂದು 18-20 ತಿಂಗಳು ನಾವು ಸಂಘರ್ಷ ಮಾಡಬೇಕು. ಆ ಸಂಘರ್ಷದ ಮೂಲಕವೇ ಜನರಿಗೆ ನ್ಯಾಯ ಕೊಡುವಂಥ ಪರ್ಯಾಯವನ್ನು ಕಟ್ಟಿಕೊಡೋಣ. ಎಲ್ಲ ರೀತಿಯಿಂದಲೂ ಹೊಸ ಪರ್ಯಾಯವನ್ನು ಕಟ್ಟಿಕೊಡೋಣ. ಇಷ್ಟು ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ. ನಿನ್ನೆಯಿಂದ ಸತತವಾಗಿ ಹತ್ತತ್ರ 36-37 ಗಂಟೆ ಆಯಿತಾ, 36 ಗಂಟೆಗಳ ಕಾಲ ಈ ರೀತಿ ಮೊದಲನೇ ಹಂತದಲ್ಲಿ ಮಂಡಲ ಸ್ತರದಲ್ಲಿ ಮಾಡಿದ್ವಿ. ಈಗ 2ನೇ ಹಂತದಲ್ಲಿ ಜಿಲ್ಲಾ ಸ್ತರದಲ್ಲಿ ಮಾಡ್ತಾಯಿದ್ದೀವಿ. ಮತ್ತು 3ನೇ ಹಂತದಲ್ಲಿ ರಾಜ್ಯ ಮಟ್ಟದಲ್ಲಿ, 4ನೇ ಹಂತದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿ ಪ್ರಶಿಕ್ಷಣ ವರ್ಗವನ್ನು ನಡೆಸುವ ಉದ್ದೇಶನೇ ಏನು ಅಂದರೆ, ನಾವು ಯಾವ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು, ಅದನ್ನು ಅರ್ಥೈಸ್ಕೊಂಡು ಜನರ ನಡುವೆ ಕೆಲಸ ಮಾಡೋದಕ್ಕೆ. ಆ ರೀತಿ ಜನರ ನಡುವೆ ಕೆಲಸ ಮಾಡಿ ಜನನಾಯಕರಾಗಿ ಬೆಳೆಯೋಣ, ಪಕ್ಷವನ್ನು ಬೆಳೆಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಹರ 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 ಹರ, ಜೈ ಶ್ರೀರಾಮ್.